ನಮಸ್ಕಾರ ಸ್ನೇಹಿತರೆ. ಕೆ.ಎಸ್. ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಕೆ.ಎಸ್. ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪು ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಇದರ ಪ್ರಶ್ನೆ ಮತ್ತು ಸಿನಾಪ್ಸಿಸ್ ಉತ್ತರಗಳನ್ನು ನೀವು ಅಲ್ಲಿ ತಗೋಬಹುದು. ಹಾಗೆ ಇಂದು ನಡೆದಂಥ ಅಂದರೆ 3/12/2025 ನಾವು ಅಣುಕು ಪರೀಕ್ಷೆಯನ್ನು ನಡೆಸಿದ್ವಿ. ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಪರ್ಧಾರ್ಥಿಗಳಿಗೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಅಣುಕು ಪರೀಕ್ಷೆಯನ್ನು ಇದಕ್ಕೆ ನಡೆಸಿದ್ವಿ. ಇಲ್ಲಿ ಚೇತನ್ ಕರಹಾಳೆ ಅಂತೇಳಿ 3001 ಬಹುಮಾನವನ್ನ ಅವರು ಈಗಾಗಲೇ ಸ್ಪರ್ಧಾರ್ಥಿಗಳು ಆಗಿದ್ರು, ಇವಾಗ ಬೆಸ್ಕಾಂ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದ್ವಿತೀಯ ಬಹುಮಾನ ಬಂದು ಶಿವಕುಮಾರ್ ಎಸ್ ಅಂತೇಳಿ, ಇವರು PSI ಆಗಿದ್ದಾರೆ. ಅವರು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಪ ಸಹಾಯವಾಗಲಿ ಅಂತೇಳಿ 1001 ಪ್ರವೀಣ್ ರಾಥೋಡ್ ಅಂತ ಹೇಳಿದ್ದಾರೆ. ಸೊ ಇವರು ಏನದ ಬಹುಮಾನವನ್ನ ಕೊಡ್ತಾ ಇರುವಂತವ್ರು. ಇಲ್ಲಿ ನಾವು ಏನ್ ನಡೆಸಿದೀವಲ್ಲ 50 ಪ್ರಶ್ನೆಗಳನ್ನ ನಡೆಸಿದ್ವಿ. ಆ 50 ಪ್ರಶ್ನೆಗಳಿಗೆ ವಿವರಣೆಯ ಸಮೇತ ಮತ್ತು ಉತ್ತರಗಳನ್ನ ನಾವು ಇವಾಗ ನೋಡ್ಕೊಳ್ಳೋಣ. ಪ್ರತಿ ಸಾಟರ್ಡೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರಚಲಿತ ಘಟನೆಯ ಮೇಲೆ ಇಲ್ಲಿ ನಾವು ಅಣುಕು ಪರೀಕ್ಷೆಗಳನ್ನ ನಡೆಸ್ತಾ ಇರ್ತೀವಿ. GK ಟುಡೇ ಆಗಿರಬಹುದು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು ಮತ್ತು ವೆಬ್ಸೈಟ್ ಕ್ವಶನ್ಸ್ಗಳು, ಇಲ್ಲಿ ಎಲ್ಲವನ್ನು ಏನಾಗಿರುತ್ತೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ದಿನನಿತ್ಯ ನಿಮಗೆ 2 ಗಂಟೆ PM ಶ್ರೀನಗರ ಸರ್ಕಲ್ ಇಂದ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಒಂದು ಆಂಜನೇಯ ಟೆಂಪಲ್ ಇದೆ. ಆ ಆಂಜನೇಯ ಟೆಂಪಲ್ ಅಲ್ಲಿ ದಿನನಿತ್ಯ ನಿಮಗೆ 2 ಗಂಟೆಗೆ ಇಲ್ಲಿ ಒಂದು ಕ್ವಿಜ್ ನಡೆಯುತ್ತೆ. ಕ್ವಿಜ್ ನಡೆಯುತ್ತೆ, GKನು ಚರ್ಚೆಯನ್ನು ನಡೆಯುತ್ತೆ. ಅಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು. ಈಗ ಪ್ರಶ್ನೆಗಳು ವಿವರಣೆ ಸಮೇತ. ಮಹಾರಾಜ ರಣಜಿತ್ ಸಿಂಗ್ ಅವರನ್ನ ನೆಪೋಲಿಯನ್ ಬೋನಾಪಾರ್ಟೆ ಹೋಲಿಸಿದವರು ವಿದೇಶ ವ್ಯಕ್ತಿ ಯಾರು ಅಂತೇಳಿ. ಇಲ್ಲಿ ನೆಪೋಲಿಯನ್ಗೆ ನಮ್ಮ ಭಾರತದ ರಣಜಿತ್ ಸಿಂಗ್ ಅಂತೇಳಿ ಇದ್ದಾರೆ. ಅವರಿಗೆ ಯಾರು ಹೋಲಿಕೆ ಮಾಡ್ತಾರೆ ಅಂತೇಳಿ, ರಣಜಿತ್ ಸಿಂಗು ನೆಪೋಲಿಯನ್ಗೆ ಯಾರು ಹೋಲಿಕೆ ಮಾಡ್ತಾರೆ ಅಂತೇಳಿ ನಾನು ಡೈರೆಕ್ಟ್ ಆಗಿ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾರಪ್ಪ ಅಂತಂದ್ರ ವಿಕ್ಟೋರಿ ಜಾಕ್ಮೆಟ್ ಅಂತೇಳಿ ಬರ್ತಾರೆ. ಇದು ಉತ್ತರ ಸರಿಯಾಗಿದೆ. ವಿಕ್ಟರ್ ಜಾಕ್ಮೆಟ್ ಅನ್ನೋನು ಒಬ್ಬ ಫ್ರೆಂಚ್ನ ಸಸ್ಯಶಾಸ್ತ್ರಜ್ಞ ಆಗಿರ್ತಾನೆ ಮತ್ತು ಭೂಗೋಳ ಶಾಸ್ತ್ರಜ್ಞನೂ ಆಗಿರ್ತಾನೆ. ಇವನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತಕ್ಕೆ ಬಂದಿರ್ತಾನೆ. ಯಾವಾಗ 19ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿರ್ತಾನೆ. ಈ ರಣಜಿತ್ ಸಿಂಗ್ ಅಂತ ಏನಿದಾನಲ್ಲ, ಈ ರಣಜಿತ್ ಸಿಂಗನ ಸಾಮರ್ಥ್ಯವನ್ನ ನೋಡಿ ಅಂತಂದ್ರೆ ಇವ್ರು ಮಾಡುವಂತ ಯುದ್ಧಗಳಾಗಿರ್ಬೋದು, ಅವರ ಚಾಣಕ್ಷತೆ ಆಗಿರಬಹುದು, ಅಥವಾ ಮಿಲಿಟರಿ ತಂತ್ರಜ್ಞಾನವನ್ನ ಆಗಿರಬಹುದು, ದೂರದೃಷ್ಟಿಯನ್ನ ನೋಡ್ಕೊಂಡು ಏನ್ ಮಾಡ್ತಾನೆ ವಿಕ್ಟೋರ್ ಜಾಕ್ವೆಟ್ ಅನ್ನೋನು ಇವರಿಗೆ ನೆಪೋಲಿಯನ್ ಎಂಬುವನ್ನ ಬಿರುದನ್ನ ಕೊಡ್ತಾನೆ. ಯುರೋಪ್ ನೆಪೋಲಿಯನ್ ಸಾಧಿಸಿದಂತೆ ಇವರು ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ರಣಜಿತ್ ಸಿಂಗ್ ಅವರು ಮಿಲಿಟರಿ ಸಾಮರ್ಥ್ಯ ಮತ್ತು ಯುದ್ಧದ ಚಾಣಾಕ್ಷನ್ನ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಇತ್ತು ಅಂತ ಹೇಳ್ತೀವಿ. ಜಿನ್ ಬ್ಯಾಸ್ಪಿಸ್ಟ್ ಮೆಚಾರಾ ಅಂತೇಳಿ ಬರ್ತಾರೆ ಮತ್ತು ಅದೇ ರೀತಿ ಅರ್ಲಾಂಡಾ ಅಂತ ಬರ್ತಾರೆ. ಇವ್ರು ಇಬ್ಬರನ್ನು ಏನ್ ಮಾಡ್ಕೊಂತಾನಪ್ಪ ಅಂತಂದ್ರ ತನ್ನ ಸೈನಿಕದಲ್ಲಿ ಸೇವೆಗೆ ಅಂತಂದ ಇವ್ರು ಏನ್ ಮಾಡ್ಕೊಂತಾನೆ ನೇಮಿಸ್ಕೊಂತಾನೆ. ಇನ್ನ ಅಮೃತಸರದಲ್ಲಿ ಸ್ವರ್ಣ ದೇವಾಲಯ ಏನಿದೆಯಲ್ಲ, ಈ ಸ್ವರ್ಣ ದೇವಾಲಯವನ್ನ ರಕ್ಷಿಸಿ ಚಿನ್ನದಿಂದ ಅಲಂಕರಿಸಿದ ಇವಾಗ ಅದನ್ನ ಏನಂತ ಬಂದಿದೆ, ಅಮೃತಸರ್ ಅಂತ ಬಂದಿದೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ದೇವಾಲಯವನ್ನ ರಕ್ಷಣೆಯನ್ನ ಮಾಡ್ತಾರೆ. ನೆಪೋಲಿಯನ್ ಬೋನಾಪಾರ್ಟೆ ಅವರ ಜೊತೆಗೆ ಹೋಲಿಕೆ ಹೇಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವನು ಕಾನೂನುಗಳಂತ ಬಂದಿತ್ತು. ನಾವು ನೆಪೋಲಿಯನ್ ಕಾನೂನುಗಳನ್ನ ನೋಡ್ಕೊಂತಾ ಇರ್ತೀವಿ. ಅದೇ ರೀತಿ ನಮ್ಮ ರಣಜಿತ್ ಸಿಂಗ್ ಕೂಡ ಮಿಲಿಟರಿಯಲ್ಲಿ ಮತ್ತು ಆಡಳಿತದಲ್ಲಿ ಅದೇ ರೀತಿ ಹೋಲುವಂತ ಒಂದಿಷ್ಟು ಕಾನೂನುಗಳನ್ನ ಜಾರಿಗೆ ತರ್ತಾರೆ. ವಿಕ್ಟರ್ ಜಾಕ್ಮ್ಯಾಟ್ ಅನ್ನೋರ ಬಗ್ಗೆ ಹೇಳ್ಬೇಕು ಅಂದ್ರೆ 1801 ಫ್ರಾನ್ಸ್ ನಲ್ಲಿ ಇವರು ಜನನ ಆಗತ್ತ. 1829 ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಭಾರತಕ್ಕೆ ಭೇಟಿಯನ್ನ ನೀಡ್ತಾರೆ. ಭಾರತಕ್ಕೆ ಬಂದಿರ್ತಾರೆ ಇವರು. ಎರಡನೆಯ ಪ್ರಶ್ನೆ, ಧ್ರುವೀಯ ವಾಯುಮಂಡಲ ಮೋಡಗಳು ಈ ಕೆಳಗಿನ ಯಾವ ಪರಿಸರ ಸಮಸ್ಯೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ. ಇಲ್ಲಿ ನೆನಪಿಟ್ಕೊಂಡ್ಬಿಡಿ, ಪರಿಸರದ ಸಂಬಂಧದ ಬಂದಿಗೆ ಅಂತೇಳಿ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಯಾವುದು ಅಂತಂದ್ರೆ ಓಜೋನ್ ಪದರಗಳು ಆಗಿರ್ತವೆ. ಇಲ್ಲಿ ದ್ರವೀಯ ವಾಯುಮಂಡಲದ ಮೋಡಗಳನ್ನ ಏನ್ ಕಂಡು ಬರ್ತದಲ್ಲ, ವರ್ಣ ವೈವಿಧ್ಯ ಬಣ್ಣಗಳ ಬದಲಾವಣೆಯನ್ನ ಆಗ್ತಾ ಹೋಗುತ್ತೆ. ಇದನ್ನ ನೆಕ್ರೆ ಹಾಗೂ ಮುತ್ತಿನ ತಾಯಿಯಿಂದ ಬರುವಂತ ನೆಕ್ರೆಕ್ ಮೋಡಗಳು ಎಂದು ಕೂಡ ನಾವು ಕರಿತೀವಿ. ಚಳಿಗಾಲದ ಧ್ರುವದ ವಾಯುಮಂಡಲದ ಮೋಡಗಳು ಅಂತ ಕರಿತೀವಿ. ಇದರಿಂದ ಏನಾಗುತ್ತಪ್ಪ ಅಂತಂದ್ರ ನಮ್ಮಲ್ಲಿ -78 ಡಿಗ್ರಿ ಅಷ್ಟು ಆಗೋದ್ರಿಂದ ಈ ಮೋಡಗಳು ಏನಾಗುತ್ತಪ್ಪ ಅಂತಂದ್ರ ಓಜೋನ್ ಪದರಗಳಿಗೆ ತೊಂದರೆಯನ್ನ ಮಾಡುತ್ತೆ. ನೀರು ನೈಟ್ರಿಕ್ ಮತ್ತು ಆಮ್ಲದಿಂದ ಕೂಡಿರುವ ದ್ರವೀಯ ವಾಯುಮಂಡಲದ ಮೋಡಗಳನ್ನ ಸರಿಸುಮಾರು 78 ಅಷ್ಟು ಮೈನಸ್ ಅನ್ನ ಮಾಡುತ್ತೆ. ಇಲ್ಲಿ ಕಡಿಮೆ ತಾಪಮಾನದಲ್ಲಿ ಕಾಣಿಸಿಕೊಂಡಿರುವುದರಿಂದ ಈ ಮೋಡಗಳು ನೈಟ್ರಿಕ್ ಆಮ್ಲ ಮತ್ತು ನೀರಿನ ಸಹಘನೀಕರಣದಿಂದ ಎರಡೂ ರೀತಿಯ ಕಣಗಳನ್ನ ಹೊಂದಿರುವಂತದ್ದು. ಈ ದ್ರವ ಮತ್ತು ಘನದ ಮೇಲಿನ ಪ್ರತಿಕ್ರಿಯೆಯನ್ನ ಹೆಚ್ಚು ಪ್ರಕ್ರಿಯಾತ್ಮಕದ ಕ್ಲೋರಿನ್ ಅನಿಲ ಆಗಿರಬಹುದು ರಚನೆಯಿಂದಾಗಿ ಏನಾಗುತ್ತಂತಂದ್ರ ವೇಗವರ್ಧವಾಗಿ ಓಜೋನ್ ಅನ್ನ ನಾಶವನ್ನ ಪಡಿಸುತ್ತೆ ಅಂತ ಹೇಳ್ತೀವಿ. ಅಂಟಾರ್ಟಿಕಾ ಮತ್ತು ಆರ್ಕಾಟಿಕ್
ಓಜೋನ್ ರಂಧ್ರದ ರಚನೆಯಲ್ಲಿ ಈ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಜೋನ್ ಅನ್ನು ಎರಡು ರೀತಿಯ ನಾಶಪಡಿಸಲು ಸಹಾಯವನ್ನ ಮಾಡುತ್ತೆ. ಎರಡು ರೀತಿ ಏನಾಗುತ್ತೆ ಅಂತಂದ್ರೆ ಓಜೋನ್ ಅನ್ನ ನಾಶಪಡಿಸುತ್ತೆ. ಒಂದು ಕ್ಲೋರಿನ್ ಸೌಮ್ಯದ ರೂಪಗಳ ಪ್ರತಿಕ್ರಿಯಾತ್ಮಕ ಓಜೋನ್ ನಾಶಕ್ಕೆ ರೂಪವಾಗಿ ಪರಿವರ್ತನೆ ಮೇಲ್ಮೈನ ಒದಗಿಸುವಂತದ್ದಾಗಿರುತ್ತೆ. ಈ ಓಜೋನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಎರಡು ರೀತಿಯಲ್ಲಿ ಇದನ್ನ ನಾಶಪಡಿಸುತ್ತೆ. ಅದನ್ನ ಯಾವುದು ಅಂತಂದ್ರೆ ಒಂದು ಕ್ಲೋರಿನ್ ಇದು ಏನ್ ಮಾಡುತ್ತೆ, ಮೇಲ್ಮೈನಲ್ಲಿ ಈ ಓಜೋನ್ ಅನ್ನ ನಾಶಪಡಿಸುತ್ತೆ. ಓಜೋನ್ ಸವಕಳಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಾಯುಮಂಡಲದ ಕ್ಲೋರಿನ್ ಮತ್ತು ಬ್ರೋಮಿನ್ ನ ಪರಿಣಾಮಗಳನ್ನ ಓಜೋನ್ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಓಜೋನ್ ಏನಾಗುತ್ತೆ, ನಾಶವನ್ನ ಆಗತ್ತೆ. ಓಜೋನ್ ಕ್ಲೋರಿನ್ ಪರಮಾಣು ವಾಯುಮಂಡಲದಿಂದ ತೆಗೆದು ಹಾಕಲ್ಪಡುವ ಮೊದಲ 1,00,000ಕ್ಕೂ ಹೆಚ್ಚು ಓಜೋನ್ ಅಣುಗಳನ್ನ ನಾಶ ಮಾಡುತ್ತೆ. ನೆನ್ಪಿಟ್ಕೊಡ್ರಿ, ಇಲ್ಲಿ ಏನಾದ್ರೂ ನಾವು ಒಂದು ಕ್ಲೋರಿನ್ ಅನ್ನ ತಗೊಂಡು ಒಂದು ಕ್ಲೋರಿನ್ ಪರಮಾಣುಗಳನ್ನ ತಗೊಂಡ್ರೆ 1,00,000 ಓಜೋನ್ ಅಣುಗಳನ್ನ ಏನ್ ಮಾಡತ್ತಪ್ಪ ಅಂತಂದ್ರೆ ನಾಶವನ್ನ ಮಾಡುತ್ತೆ. ಅಂದ್ರೆ ಇದು ಒಂದು ಇರೋದು ಅಷ್ಟೇ, ಇದು 1,00,000 ಇರೋದು ಅಷ್ಟೇ. ಯಾಕಪ್ಪ ಅಂತಂದ್ರೆ ಅಷ್ಟು ನಾಶವನ್ನ ಮಾಡುತ್ತೆ. ವಾಯುಮಂಡಲದ ಈ ಕೆಳಗಿನ ಯಾವ ಮೋಡಗಳು ಕಂಡು ಬರುತ್ತವೆ? ವಾಯುಮಂಡಲದಲ್ಲಿ ಇಲ್ಲಿ ಯಾವ ಮೋಡಗಳನ್ನ ಕಂಡು ಬರುತ್ತೆ ಅಂತೇಳಿ ಕೇಳ್ತಾ ಇರುವಂತದ್ದು. ಯಾವ ಕಂಡು ಬರುತ್ತೆ? ಸಿರಸ್ ಮೋಡಗಳು ಅಂತೇಳಿ ಒಂದು ಕಂಡು ಬರುತ್ತೆ. ಅದರ ಜೊತೆಗೆ ಇನ್ಯಾವುದಪ್ಪ ಅಂತಂದ್ರ ನೆಕ್ರಿಯಸ್ ಮೋಡಗಳು ಅಂತೇಳಿ ಕಂಡು ಬರುತ್ತೆ. ಇಲ್ಲಿ ಉತ್ತರ ಯಾವುದಪ್ಪ ಅಂತಂದ್ರ ಎ ಉತ್ತರ ಸರಿಯಾಗಿದೆ. ಭೂಮಿಯ ವಾತಾವರಣವನ್ನ ತಾಪಮಾನ ಮತ್ತು ಎತ್ತರ ಆಧರಿಸಿ ಹಲವು ಪದರಗಳಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ವಿಂಗಡಣೆ ಆಗಿರ್ತವೆ. ಆ ವಿಂಗಡಣೆಯಲ್ಲಿ ಎರಡು ಅತ್ಯಂತ ಕೆಳ ಪದರಗಳಲ್ಲಿ ಕಾಣಿಸ್ತೀವಿ ಆ ಮೋಡಗಳನ್ನ. ಓಕೆನಾ? ಟ್ರೋಪೋಸ್ಫಿಯರ್ ಅಲ್ಲಿ ಕಾಣಿಸುತ್ತೆ. ಇನ್ನು ಸ್ಥಳೀಯ ಸರಿಸುಮಾರು ಇಲ್ಲಿ 6ರಿಂದ 20 ಕಿಲೋಮೀಟರ್ ವರೆಗೂ ವಿಸ್ತರಿಸುವಂಥದ್ದು. ವಾಯುಮಂಡಲದ ಟ್ರೋಪೋಸ್ಫಿಯರ್ ಮೇಲಿನ ಸರಿಸುಮಾರು 50 ಕಿಲೋಮೀಟರ್ ವರೆಗೂ ವಿಸ್ತರಿಸುತ್ತದೆ. ಮೋಡಗಳ ಸಾಮಾನ್ಯವಾಗಿ ಅಲ್ಲಿ ವಿಸ್ತರಣೆ ಆಗುತ್ತೆ ಅಂತೇಳಿ. ಮೋಡಗಳಲ್ಲಿ ಪ್ರಕಾರ ಮತ್ತು ಎತ್ತರದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಳೋಣ. ಸೀರಸ್ ಮೋಡಗಳು ಅಂತೇಳಿ ಬರುತ್ತೆ. ಇವು ಮಂಜುಗಡ್ಡೆಯ ಹರಳುಗಳಿಂದ ಏನಾಗಿರ್ತದಪ್ಪ ಅಂತಂದ್ರ ಕೂಡಿರುವಂಥದ್ದು. ಇವು ಮಂಜುಗಡ್ಡೆ ಇರುತ್ತೆ, ಇಲ್ಲಿ ಹರಳುಗಳಿಂದ ಕೂಡಿರುತ್ತೆ. ಉನ್ನತ ಮಟ್ಟದ ಮೋಡಗಳು ಇವು ಸಾಮಾನ್ಯವಾಗಿ ಮೇಲಿನ ಟ್ರೋಪೋಸ್ಫಿಯರ್ ನಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ 6ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಇದನ್ನ ಕಾಣಬರುತ್ತಮ್ಮ ಅಂತ ಹೇಳ್ತೀವಿ. ಕ್ಯುಮುಲೋನಿಂಬಸ್ ಮೋಡಗಳು ಅಂತೇಳಿ ಬರುತ್ತೆ. ಇವು ಏನ್ ಮಾಡುತ್ತಪ್ಪ ಅಂದ್ರ ಗುಡುಗು ಮತ್ತು ಮಳೆಯೊಂದಿಗೆ ಸಂಬಂಧವನ್ನ ಹೊಂದಿರ್ತದೆ. ಎತ್ತರ ಲಂಬ ಮೋಡಗಳಾಗಿರ್ತವೆ. ಅವು ಟ್ರೋಪೋಸ್ಫಿಯರ್ ಅಲ್ಲಿ ರೂಪುಗೊಂಡಿರ್ತವೆ ಅಂತ ಹೇಳ್ತೀವಿ. ಇವು ಮೋಡಗಳು ಏನಾಗುತ್ತೆ, ಇವಾಗ ನಾವು ನೋಡ್ತೀವಿ ಅಂತಂದ್ರೆ ಇವತ್ತು ಮಳೆ ಬರುತ್ತೆ ಅನ್ನೋದು ಹೇಗೆ ಕಲ್ಪನೆ ಅಂತಂದ್ರೆ ಈ ಮೋಡಗಳಿಂದ ಅಂತ ಹೇಳ್ತೀವಿ. ಇನ್ನು ಮುತ್ತಿನ ತಾಯಿಯ ಮೋಡಗಳು ಅಂತೇಳಿ ಬರುತ್ತೆ. ಅವು ಬಹಳ ಅಪರೂಪದ ವರ್ಣ ವೈವಿಧ್ಯ ಮೋಡಗಳನ್ನ ಹೊಂದಿರುತ್ತದೆ. ಆ ವಾಯುಮಂಡಲದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ರೂಪುಗೊಂಡಿರುತ್ತೆ. ಸರಿಸುಮಾರು 15ರಿಂದ 20 ಕಿಲೋಮೀಟರ್ ಒಳಗೆ ಮೋಡಗಳನ್ನ ಕಾಣ್ತೀವಿ ಅಂತೇಳಿ. ಮುತ್ತಿನಂತೆ ಕಾಣುವ ಮೋಡಗಳು ಅಂತೇಳಿ ಬರುತ್ತೆ. ಇಲ್ಲಿ ಮುತ್ತಿನ ತಾಯಿಯ ಮೋಡಗಳು ಬೇರೆ, ಮುತ್ತಿನಂತೆ ಕಾಣುವ ಮೋಡಗಳು ಅಂತ ಬೇರೆ. ಇವು ವಾಯುಮಂಡಲದ ಇರುವಿಕೆ ಸ್ಪಷ್ಟವಾಗಿ ಸೂಚನೆಗೊಳ್ಳುತ್ತೆ. ಅದೇ ರೀತಿಯಾಗಿ ನೆಕ್ಟುಲೋಸೆಟ್ ಮೋಡಗಳು ಅಂತೇಳಿ ಬರುತ್ತೆ. ಇವು ವಾತಾವರಣದಲ್ಲಿ ಎತ್ತರದ ಮೋಡಗಳಾಗಿ ಸರಿಸುಮಾರು 75 ಕಿಲೋಮೀಟರ್ ಇಂದ ಹಿಡಿದು 85 ಕಿಲೋಮೀಟರ್ ವರೆಗೂ ಎತ್ತರವನ್ನ ಮಿಸೋಸ್ಫಿಯರ್ ನಲ್ಲಿ ಕಂಡು ಬರುತ್ತೆ. ಈ ವಾಯುಮಂಡಲದ ಮೋಡಗಳಂತ ಏನ್ ಬರ್ತಾವಲ್ಲ, ಈ ಎತ್ತರಕ್ಕೆ ಸಂಬಂಧಿಸಿದಂತೆ ನೋಡೋಣ. ಮುತ್ತಿನ ತಾಯಿಯ ಮೋಡಗಳು ಅಂತ ಕರಿತೀವಿ. ಮುತ್ತಿನ ತಾರೆಯ ಮೋಡಗಳು ವಾಯುಮಂಡಲದ ಮೋಡಗಳಾಗಿವೆ. ಇಲ್ಲಿ ಮಧ್ಯಗೋಳದಲ್ಲಿ ನೆಕ್ಟುಲೋಸೆಟ್ ಮೋಡಗಳು ಮತ್ತು ಇನ್ನು ಎತ್ತರದಲ್ಲಿ ಕಂಡು ಬಂದಂತೆ ಕ್ಯುಮುಲೋನಿಂಬಸ್ ಅಂತೇಳಿ ಮೋಡಗಳು ಅಂತೇಳಿ ಬರುತ್ತೆ. ಇನ್ನು ಉಷ್ಣವಲಯದಲ್ಲಿ ಮೋಡಗಳನ್ನ ಕಂಡು ಬರುವಂತದ್ದು. ಪ್ರಮುಖ ಮೋಡಗಳಲ್ಲಿ ಸೀರಸ್ ಮೋಡಗಳು ಅಂತೇಳಿ ಬರುತ್ತೆ. ಈ ಸೀರಸ್ ಮೋಡಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಸೀರಸ್ ಮೋಡಗಳು ಅಂತೇಳಿ ಬರುತ್ತೆ. ಇದು ಏನಪ್ಪಾ ಅಂತಂದ್ರೆ ಒಂದು ನಾರಿನಂತೆ ಕಾಣಿಸುತ್ತೆ. ಇದು ನೀಲಿ ಆಕಾಶದಲ್ಲಿ ಒಂದು ಬಣ್ಣ ಚುಕ್ಕಿಯಂತೆ ಕಾಣುವಂತ ಮೋಡಗಳು. ಮೋರ್ ಸ್ಟೈಲ್ ಅಂತೇಳಿ ಕರೆಯುವಂತದ್ದಾಗಿರುತ್ತೆ. ಶುಭ್ರ ಹವಾಮಾನದ ಅದ್ಭುತ ಸೂರ್ಯ ಅಂತಲೂ ಕೂಡ ಇದನ್ನ ಸೀರಸ್ ಮೋಡಗಳನ್ನ ಕರಿತೀವಿ. ನ್ಯೂರೋಕೋಮಲಸ್ ಅಂತೇಳಿ ಬರುತ್ತೆ. ಇದು ಏನಪ್ಪಾ ಅಂತ, ಇದು ಗೋಳಾಕಾರದ ದ್ರವ್ಯರಾಶಿಯ ಕಾಣುವಂಥದ್ದು. ಇನ್ನು ಮ್ಯಾಕ್ರಲ್ ಆಕಾರದ ಏರಿಳಿತದ ರೂಪದಲ್ಲಿ ಕಾಣಬರುವಂತ ಮೋಡಗಳು ಅಂತ ಕರಿತೀವಿ. ಇನ್ನು ಸಿರೋಸ್ಟ್ರಾಟಸ್ ಅಂತೇಳಿ ಬರುವಂಥದ್ದು. ಸಿರೋಸ್ಟ್ರಾಟಸ್ ಅಂತೇಳಿ ಬರುತ್ತೆ. ಈ ಮೋಡ ಇನ್ನೊಂದು ಮೋಡಪ್ಪ ಅಂತಂದ್ರೆ ಸಿರೋಸ್ಟ್ರಾಟಸ್ ಅಂತೇಳಿ ಬರುವಂಥದ್ದು. ಇನ್ನು ತೆಳುವಾದ ಬಿಳಿ ಹಾಳೆಯಂತೆ ಕಾಣುತ್ತೆ. ಆಕಾಶದ ಹಾಲಿನಂತೆ ಕಾಣುವಂತ ಮೋಡಗಳು ಮೂಲಕ ಸೂರ್ಯನ ಮತ್ತು ಚಂದ್ರನ ಬೆಳಕನ್ನ ಇದರಲ್ಲಿ ಕಾಣುವಂತದ್ದಾಗಿರುತ್ತೆ. ಇನ್ನು ಮಧ್ಯದಲ್ಲಿ ಕಾಣುವಂತ ಮೋಡಗಳು ಅಂತೇಳಿ ಕಾಣ್ತೀವಿ. ಇಲ್ಲಿ ಅಲ್ಟ್ರೋಕ್ಯುಮುಲಸ್ ಅಂತೇಳಿ ಮೋಡಗಳು ಬರುತ್ತೆ. ಇದು ಜೋಡಿಸಲಾದಂತ ಉಣ್ಣೆ ಅಂತ ಮೋಡಗಳು. ಇದು ಈಗಾಗಲೇ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದಾರೆ. ಉಣ್ಣೆ ಅಂತ ಹುಬ್ಬುಗಳ ಮೋಡಗಳು ಎಲ್ಲಿ ಕಂಡು ಬರ್ತವೆ ಅಂತೇಳಿ. ಇಲ್ಲಿ ನೀಲಿ ಆಕಾರದ ಅಲೆಗಳನ್ನ ಕಾಣ್ತೀವಿ. ಉತ್ತಮ ಹವಾಮಾನವನ್ನ ಸೂಚನೆ ಮಾಡುವಂತದ್ದು ಪದರಾಗಿರುತ್ತೆ. ಇನ್ನು ಅಲ್ಟ್ರೋ ಸ್ಟಾರ್ಟರ್ಸ್ ಮೋಡಗಳು ಅಂತೇಳಿ ಬರುತ್ತೆ. ನೀರಿನಂತೆ ಮೋಡಗಳನ್ನು ಹೊಂದಿರುವ ದಟ್ಟವಾದ ಬೂದಿ ಬಣ್ಣದ ಮೋಡಗಳನ್ನಾಗಿರುತ್ತದೆ. ಸೂರ್ಯನ ಬೆಳಕು ಮುಸುಕನ್ನಾಗಿರ್ತದೆ. ನೋಡ್ಬೇಕು ನೀವು, ಆ ಸೂರ್ಯನ ಬೆಳಕನ್ನ ಬಿದ್ದಿತ್ತು ಅಂತಂದ್ರೆ ಆ ಸೂರ್ಯನ ಬೆಳಕನ್ನ ಏನ್ ಮಾಡಿರ್ತದಪ್ಪ ಅಂತಂದ್ರ, ಈ ಸೂರ್ಯನ ಬೆಳಕಿಲ್ಲಿ ಬಿದ್ದಿರ್ತದಂದ್ರೆ ಇಲ್ಲಿ ಮೋಡಗಳಿದೆ ಅಂತಂದ್ರೆ ಇಲ್ಲಿಗೆ ಭೂಮಿಗೆ ಈ ಮೋಡಗಳಿಂದ ಏನಾಗುತ್ತೆ, ಬೆಳಕನ್ನ ಇಲ್ಲಿ ಕಂಪ್ಲೀಟ್ ಆಗಿ ತಡೆ ಹಿಡಿದಿರುತ್ತೆ ಅಂತ ಹೇಳ್ತೀವಿ. ಇನ್ನು ಸೆಟ್ಕ್ಯೂ ಅಂತನಾದ್ರೂ ಕರಿತೀವಿ. ಇಲ್ಲಿ ಕಡಿಮೆ ಮೋಡಗಳು ಅಂತೇಳಿ ಬರುತ್ತೆ. ಇನ್ನು ಅಲ್ಟ್ರೋಕ್ಯುಮುಲಸ್
ಇದಕ್ಕಿಂತ ಇನ್ನು ಸೆಟ್ಕ್ಲೂ ಅಂತನಾದ್ರೂ ಕೂಡ ಕರಿತೀವಿ ಈ ಮೋಡಗಳನ್ನ. ಸ್ಯಾಟ್ರೋಕ್ಲೋಮಲಸ್ ಅಂತೇಳಿ ಬರುತ್ತೆ. ಇನ್ನು ಪ್ರಕಾಶಮಾನ ಮತ್ತು ನೆರಳೆ ಭಾಗದ ನಡುವೆ ಉತ್ತಮ ವ್ಯತ್ಯಾಸಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ಸ್ತರ ಅಥವಾ ಸೆಟ್ ಅಂತನಾದ್ರೂ ಕರಿತೀವಿ. ಇಲ್ಲಿ ತುಂಬಾ ಮೋಡಗಳ ಕಡಿಮೆ ಇರುವಂಥದ್ದು. ಏಕರೂಪದ ಬೂದಿ ಮತ್ತು ದಪ್ಪವಾದ ಮೋಡಗಳನ್ನ ಇಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಕಡಿಮೆ ಸಿಲಿಂಗ್ ಅಥವಾ ಎತ್ತರ ಪ್ರದೇಶದಲ್ಲಿ ಮಂಜಿನಂತೆ ಕಾಣುವಂಥದ್ದು. ಮಳೆಯಿಂದ ಪದರ ಹವಾಮಾನವನ್ನ ಗೋಚರೆಯನ್ನ ಮಾಡುತ್ತೆ. ಯಾವುದು? ಈ ಮೋಡಗಳನ್ನ, ಸ್ತರ ಮೋಡಗಳನ್ನ. ಇನ್ನು ನಿಂಬೋ ಸ್ಟ್ರಾಟಸ್ ಅಂತೇಳಿ ಕರೆಯುವಂಥದ್ದು. ಇದು ಮಳೆ ಮೋಡ ಅಂತಾನು ಕೂಡ ಕರಿತೀವಿ. ಯಾಕೆಂತ ಈ ಮೋಡ ಏನಾದ್ರೂ ಇತ್ತು ಅಂತಂದ್ರೆ ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮಳೆಯನ್ನ ಬರುತ್ತೆ ಅಂತ ಹೇಳ್ತೀವಿ. ಇದು ನಿರಂತರ ಮಳೆ, ಹಿಮ ಅಥವಾ ಹಿಮಪಾತವನ್ನ ತರುವಂತ ಮೋಡ ಆಗಿರುತ್ತೆ. ಅದೇ ರೀತಿ ಕ್ಯುಮಲಸ್ ಅಂತೇಳಿ ಬರುವಂಥದ್ದು. ಇದು ದುಂಡಾಕಾರದ ಮೇಲ್ಭಾಗದಲ್ಲಿ ಮತ್ತು ಅಡ್ಬೇಸ್ ಹೊಂದಿರುವಂತ ಲಂಬ ಮೋಡಗಳು ಅಂತ ಕರಿತೀವಿ. ಇನ್ನು ಕ್ಯುಮುಲೋನಿ ಬಸ್ ಅಂತೇಳಿ ಬರುತ್ತೆ. ಈಗಾಗಲೇ ಇದರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಮಿತಿ ಮೀರಿದ ಬೆಳೆದ ಕ್ಯುಮುಲಸ್ ಅಂತಂದ್ರೆ ಅತಿಯಾಗಿ ಏನಾಗಿದೆ ಅಂತಂದ್ರೆ ಇದು ಬೆಳೆದು ನಿಂತಿದೆ ಅಂತ ಹೇಳ್ತೀವಿ. ಕಪ್ಪು ಬಿಳಿಯ ಗೋಳಾಕಾರದಿಂದ ಈ ಬಣ್ಣದಿಂದ ಏನಾಗಿದೆ ಅಂತಂದ್ರೆ ಆವೃತ್ತಿಯನ್ನಗೊಂಡಿರುವಂತಹ ಮೋಡಗಳು. ಇನ್ನು ಹೂಕೋಸ್ ಮೇಲ್ಭಾಗದಲ್ಲಿ ಅಥವಾ ಅವಿಲ್ ಆಕಾರದಲ್ಲಿ ಕಾಣುತ್ತೆ. ಇನ್ನು ಉಷ್ಣವಲಯದ ಮಧ್ಯದಲ್ಲಿ ಇದನ್ನ ಕಂಡು ಬರುವಂಥದ್ದು. ಇದನ್ನ ನೆನಪಿಟ್ಕೊಡ್ರಿ, ಯಾವ ವಲಯದಲ್ಲಿ ಬರುತ್ತೆ ಅಂತಂದ್ರೆ ಉಷ್ಣವಲಯದಲ್ಲಿ ಮಧ್ಯಭಾಗದಲ್ಲಿ ಕಂಡು ಬರುತ್ತೆ. ಕೊನೆಯ ಪ್ರಶ್ನೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ಹೇಳಿಕೆ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕು. ಮಳೆಗಾಲದಲ್ಲಿ ಗಾಳಿ ಹೆಚ್ಚು ನೀರಿನ ಆವಿಯನ್ನ ಹೊಂದಿರುತ್ತೆ ಅಂತೇಳಿ. ಅದೇ ರೀತಿ ಎರಡನೇ ಆಯ್ಕೆ, ಗಾಳಿಯಲ್ಲಿ ಸುಮಾರು 4 ಭಾಗದಷ್ಟು ಸಾರಜನಕವನ್ನ ಹೊಂದಿದೆ ಅಂತೇಳಿ. ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇರೋದು. ಹೇಳಿಕೆ 1 ಹೇಳಿಕೆ ಮತ್ತು 2 ಸರಿಯಾಗಿವೆ ಅಂತೇಳಿ. ಬೋತ್ ಆರ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಸರಿಯಾಗಿದಾವೆ ಅಂತೇಳಿ ಹೇಳ್ತಾ ಇರುವಂತದ್ದು. ಎ ಉತ್ತರ ಸರಿಯಾಗಿದೆ. ಇಲ್ಲಿ ಸಾರಜನಕ ಅನ್ನೋದು ಎಷ್ಟು ಕಂಡು ಬರುತ್ತಪ್ಪ ಅಂತಂದ್ರೆ 78 ನೆನಪಿಟ್ಕೊಡ್ರಿ, ಇದು 78.808 ಕಂಡು ಬರುತ್ತೆ. ಯಾವುದು? ಸಾರಜನಕ 8 ಅಂತ ಕರಿತೀವಿ. ಅದೇ ರೀತಿ ಆಮ್ಲಜನಕ ಎಷ್ಟು ಬರುತ್ತೆ ಅಂದ್ರೆ ಒಟ್ಟು 20.95 ಕಂಡು ಬರುತ್ತೆ. ಓಕೆ, ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇತರೆ ಅದರ್ಸ್ ಅಂತ ಕರಿತೀವಿ. ಓಕೆ, ಅದರ್ಸ್ ಅನ್ನ ಏನ್ ಕರಿತೀವಲ್ಲ, ಈ ಅದರ್ಸ್ ಅನ್ನ ಎಷ್ಟು ಕಂಡು ಬರುತ್ತೆ ಅಂತಂದ್ರೆ 0.97 ಕಂಡು ಬರುವಂತದ್ದು. ಇದರ ಭಿನ್ನರಾಶಿ ಏನು? ಇಲ್ಲಿ ಸರಿಸುಮಾರು ಎಷ್ಟಪ್ಪ ಅಂತಂದ್ರೆ 4:5 ಅಥವಾ 80 ಇಲ್ಲೇನು ಸಾರಜನಕವನ್ನ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಆಮ್ಲಜನಕ ಅಂತಂದ್ರೆ 20% ಇನ್ನು ಟ್ರೋಸ್ ಮೊತ್ತಗಳು ಅಂತೇಳಿ ಕಂಡು ಬರುವಂತದ್ದಾಗಿರುತ್ತೆ. ಕೈಗಾರಿಕಾ ಪೂರ್ವದ ಕಾಲ ಹೋಲಿಸಿದರೆ ಭೂಮಿ ವಾತಾವರಣದಲ್ಲಿ ಸಾಂದ್ರತೆ ಕೈಗಾರಿಕಾ ಪೂರ್ವದ ಕಾಲ ಸಾಮಾನ್ಯ ಬಳವಳಿಕೆ ಇಂಧನಗಳ ವ್ಯಾಪಕ ಬಳಕೆ ವಾತಾವರಣದ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಮಾನವನ ಚಟುವಟಿಕೆಯಿಂದ ಮಾಲಿನ್ಯಕ್ಕೂ ಕೂಡ ತುಂಬಾ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಾರಣ ಆಗುತ್ತೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನೀವು ಕೊಪ್ಪಳದಲ್ಲಿ ನೋಡಬಹುದು, ಈ ಕೈಗಾರಿಕೆಯಿಂದನೇ ಏನಾಗಿತ್ತು ಅಂತಂದ್ರೆ ಅಸ್ತಮ ಬರುವಂತದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿತ್ತು. ಆ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ರು ಅಂತ ಹೇಳ್ತೀವಿ. ಇನ್ನು CO2 ಅಂತ ಬರುತ್ತೆ. ಈ CO2 ಅನ್ನೋ ಬರುತ್ತಲ್ಲ, ಈ ಕೈಗಾರಿಕಾ ಕ್ರಾಂತಿಯ ನಂತರ ವಾತಾವರಣದ ಸಾಂದ್ರತೆ ತೀವ್ರವಾಗಿ ಹದಗೆಡ್ತಾ ಇದೆ ಅಂತ ಹೇಳ್ತೀವಿ. 6ನೆಯ ಪ್ರಶ್ನೆ, ಕೆಳಗಿನ 2 ಹೇಳಿಕೆಗಳನ್ನ ನೀಡಲಾಗಿದೆ. ಅದನ್ನ ಏನ್ ಮಾಡ್ಬೇಕು, ನೀವು ವಿವರಣೆಯನ್ನ ನೀಡಬೇಕು. ಯಾವುದು ಸರಿ ಅಂತೇಳಿ. ಓಕೆನಾ? ವಾತಾವರಣದಲ್ಲಿ ಸ್ಥಿರತೆ ಮುಖ್ಯವಾಗಿ, ಏಕೆಂದರೆ ಮಾಲಿನ್ಯಕಾರಕ ವಾತಾವರಣವನ್ನ ಲಂಬವಾಗಿ ಹರಡುವ ಸಾಮರ್ಥ್ಯವನ್ನು ನಿರ್ಬಂಧಿಸುವುದು ಅಂತ ಹೇಳ್ತದೆ. ಅದರ ಜೊತೆಗೆ ಭಾರತದ ಬೇಸಿಗೆಯಲ್ಲಿ ವಾತಾವರಣವು ಸಾಮಾನ್ಯವಾಗಿ ಸ್ಥಿರತೆ ಆಗಿದೆ ಅಂತ ಹೇಳುತ್ತೆ. ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇರೋದು. ಸಿ ಉತ್ತರ ಸರಿಯಾಗಿದೆ. 1ನೇದ್ದು ಹೇಳಿಕೆ ಸರಿ ಇದ್ರೆ 2ನೇ ಹೇಳಿಕೆ ಏನಾಗಿದೆ, ಸುಳ್ಳಾಗಿದೆ ಅಂತ. ಯಾಕಪ್ಪ ಅಂತಂದ್ರೆ ಭಾರತದ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಮಾರ್ಚ್ನಿಂದ ಜೂನ್ ತೀವ್ರವಾಗಿ ಇಲ್ಲಿ ಸೌರ ವಿಕಿರಣಗಳಿಂದ ಕೂಡಿರುತ್ತೆ. ಅದಕ್ಕೆ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ನೆಲ ಬಿಸಿ ಜಾಸ್ತಿ ಆಗಿರುತ್ತೆ. ಓಕೆನಾ? ಅಲ್ಲಿ ಏನಂತ ಸಾಮಾನ್ಯವಾಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಅದು ಬಿಸಿ ಆಗಿರುತ್ತೆ. ಸೊ ಅಷ್ಟೇ, ಏನೇ ವ್ಯತ್ಯಾಸಗಳನ್ನ ಇರೋದಿಲ್ಲ. ಹಿಮಾಲಯದ ತಪ್ಪಲಿನಲ್ಲಿರುವ ವೇಗವಾಗಿ ಹರಿಯುವ ನದಿಗಳಿಂದ ಈ ಕೆಳಗಿನ ತರಲ್ಪಡುವ ಬೆಣಚು ಕಲ್ಲುಗಳು ಮತ್ತು ಬಂಡೆಗಳನ್ನ ಒಳಗೊಂಡಿರುವ ಪಟ್ಟಿಯನ್ನ ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಏನು ಹಿಮಾಲಯದಿಂದ ತರುವಂತ ಒಂದಿಷ್ಟು ಬೆಣಚು ಕಲ್ಲುಗಳು ಯಾವುದು ಅಂತೇಳಿ, ಅದಕ್ಕೆ ಎ ಉತ್ತರ ಭಬರ್ ಅಂತ ಕರೆಯುವಂತದ್ದಾಗಿರುತ್ತೆ. ಇದು ಇಂಡೋ ಮತ್ತು ಗಂಗಾ ಬಯಲಿನ ಕಿರಿದಾದ ರಂಧ್ರಗಳಿಂದ ಉತ್ತರದ ತುದಿಯಿಂದ ಕಂಡು ಬರುವಂತದ್ದಾಗಿರುತ್ತೆ. ಇದು ಶಿವಾಲಿಕ ಪರ್ವತದಲ್ಲಿ ತಪ್ಪಲಿನ ಮೆಕ್ಕಲು ಬಂಡೆಗಳ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಸರಿಸುಮಾರು 8 ರಿಂದ 16 ಕಿಲೋಮೀಟರ್ ಅಗಲವಾಗಿ ಹೊಂದಿದೆ. ಸಿಂಧೂ ನದಿಯಿಂದ ತೀಸ್ತಾ ನದಿಯವರೆಗೂ ಇದು ಏನಾಗಿದೆ ಅಂತಂದ್ರೆ ನಿರಂತರವಾಗಿ ತೋರಿಸುವಂತದ್ದಾಗಿರುತ್ತೆ. ಮೆಕ್ಕಲು ಕಲ್ಲು ಒಟ್ಟಾಗಿ ವಿಲೀನಗೊಂಡಾಗ ಬಬ್ಬರ್ ಬೆಲ್ಟ್ ಅಂತೇಳಿ ಬರುತ್ತೆ. ಅದನ್ನ ನಿರ್ಮಾಣವನ್ನ ಆಗತ್ತೆ ಅಂತ ಹೇಳ್ತೀವಿ. ಮಳೆಗಾಲವನ್ನ ಹೊರತುಪಡಿಸಿ ಉಳಿದ ಯಾವುದೇ ಸಮಯದಲ್ಲಿ ಇದನ್ನ ಏನಾಗೋದಿಲ್ಲ, ಕಾಣುವುದಿಲ್ಲ ಅಂತಂದ್ರೆ ಗುರುತಿಸೋದಕ್ಕೆ ಕಾಣುವುದಿಲ್ಲ ಅಂತ ಹೇಳ್ತೀವಿ. ಈ ಪ್ರದೇಶ ಕೃಷಿಗೆ ಅಷ್ಟೊಂದು ಸೂಕ್ತವಾಗಿ ಅಲ್ಲ. ಇಲ್ಲಿ ಕೃಷಿಯನ್ನ ಬೆಳೆಯೋದಕ್ಕಾಗೋದಿಲ್ಲ. ಇಲ್ಲಿ
ಬೇರುಗಳನ್ನ ಹೊಂದಿರ್ತವೆ. ದೊಡ್ಡ ದೊಡ್ಡ ಬೇರುಗಳನ್ನ ಹೊಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಕೃಷಿ ಅಷ್ಟೊಂದು ಸೂಕ್ತವಾದ ಪ್ರದೇಶ ಅಲ್ಲ ಅಂತ ಹೇಳ್ತೀವಿ. ಇನ್ನು ಮಹಾ ಹಿಮಾಲಯದ ತಿರುಳು ಡ್ಯಾಶ್ ನಿಂದ ಕೂಡಿದೆ ಅಂತೇಳಿ ಹೇಳ್ತಾ ಇರುವಂತದ್ದು. ಯಾವುದರಿಂದ ಕೂಡಿದೆ ಮಹಾ ಹಿಮಾಲಯ ಅಂತೇಳಿ? ಗ್ರಾನೈಟ್ ಇಂದ ಸೇರಿರುವಂತದ್ದು. ಬಿ ಉತ್ತರ ಸರಿಯಾಗಿದೆ. ಇಲ್ಲಿ ಬೃಹತ್ ಟೆಕ್ಟೋನಿಕ್ ಶಕ್ತಿಗಳ ಪರಿಣಾಮದಿಂದ ರೂಪವಾಗಿ ಮಹಾ ಹಿಮಾಲಯ ತಿರುಳುಕೆ ಅಂತೇಳಿ ಬರುವಂತದ್ದಾಗಿರುತ್ತೆ. ಇಲ್ಲಿ ಅಪಾರ ಒತ್ತಡ ಮತ್ತು ಶಾಖದಿಂದಾಗಿ ರೂಪಾಂತರಗೊಂಡಂತ ಅಗ್ನಿಶಿಲೆಗಳು ಇಲ್ಲಿ ಕಂಡುಬರುತ್ತೆ. ಗ್ರಾನೈಟ್ ನಿಜಕ್ಕೂ ಮಹಾ ಹಿಮಾಲಯದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಗ್ರಾನೈಟ್ ಅನ್ನ ಒಂದು ಅಗ್ನಿಶಿಲೆಯಾಗಿದ್ದು ಭೂಮಿಯ ಹೊರಪದರಿನಲ್ಲಿ ಇದು ಕಂಡುಬರುತ್ತೆ. ಈ ಗ್ರಾನೈಟ್ ಬಗ್ಗೆ ತುಂಬಾ ಸಲ ಕ್ವಶನ್ ಅನ್ನ ಕೇಳಿದರೆ, ಇದಕ್ಕೆ ಇನ್ನೂ ಕೂಡ ನೀವು ಹೆಚ್ಚಾಗಿ ತಿಳ್ಕೋಬೇಕಾಗುತ್ತೆ. ರಂಗನಾಥ್ ಸರ್ ಬುಕ್ ಅಲ್ಲೇ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳು ಪರಿಗಣಿಸಿ ಅಂತೇಳಿ ಯಾವ ಹೇಳಿಕೆ ಸರಿಯಾಗಿದ್ದಾವೆ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಅಂದ್ರೆ ತುಲನಾತ್ಮಕ ಎತ್ತರವನ್ನ ಹೊಂದಿದೆ. ಅಂದ್ರೆ ಈಗ ನಮಗೆ ಈ ಕಡೆ ಬರುತ್ತಲ್ಲ, ಈ ಬೆಟ್ಟಗಳಿಗಿಂತ ಈ ಬೆಟ್ಟ ಏನಾಗಿದೆ, ಎತ್ತರವನ್ನ ಕಾಣ್ತಾ ಇದೆ ಅಂತ ಹೇಳ್ತೀವಿ. ಅದರ ಸರಾಸರಿ ಎತ್ತರ 1500 ಮೀಟರ್ ಆಗಿದ್ದು ದಕ್ಷಿಣದಿಂದ ಉತ್ತರಕ್ಕೆ ಎತ್ತರವನ್ನ ಹೆಚ್ಚುತ್ತಾ ಹೋಗಿದೆ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಅವು ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೂ ವ್ಯಾಪ್ತಿಸಿದೆ ಅಂತೇಳಿ. ಇಲ್ಲಿ ಎ ಮತ್ತು 3 ಎರಡೂ ಸರಿಯಾಗಿದೆ. ಇಲ್ಲಿ ಉತ್ತರ ಯಾವ್ದಾಗಿರುತ್ತದಪ್ಪ ಅಂತಂದ್ರ ಬಿ ಆಗಿರುತ್ತೆ. ಬಿ ಉತ್ತರ ಆಗಿರುತ್ತೆ. ಇದು ಸರಿಸುಮಾರು ಎತ್ತರ ಏನಂತ ಹೇಳಿದ್ದಾರೆ, ದಕ್ಷಿಣದಿಂದ ಉತ್ತರಕ್ಕೆ ಅಂತ ಹೇಳಿದ್ದಾರೆ. ಅಲ್ಲ, ಉತ್ತರದಿಂದ ಇದು ಏನಪ್ಪಾ ಅಂತಂದ್ರ ದಕ್ಷಿಣಕ್ಕೆ ಸರಿಸುಮಾರು 1500 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇಲ್ಲಿ ಯುನೆಸ್ಕೋ ಪಟ್ಟಿ ಅಂತ ಬರುತ್ತೆ. ಇದನ್ನ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂತಂದ್ರ 2012ರಲ್ಲಿ ಏನಾಗುತ್ತೆ, ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆಯನ್ನ ಆಗತ್ತೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಘಾಟ್ಗಳಲ್ಲಿ ಕಂಡು ಬರುತ್ತೆ ಅಂತೇಳಿ ಕೇಳುತ್ತಾ ಇರುವಂತದ್ದು. ಪೂರ್ವ ಘಟ್ಟನ ಅಥವಾ ಪಶ್ಚಿಮ ಘಟ್ಟನ, 1-2 ಸರಿನ, ಮೇಲಿನ ಯಾವುದು ಅಲ್ಲ ಅಂತೇಳಿ. ಇಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ನಾವು ನೋಡಬಹುದು, ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವಂತದ್ದು ಆಗಿರುತ್ತೆ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾರತದ ಗುಜರಾತ್ನಿಂದ ಏನಾಗಿದೆ, ಕನ್ಯಾಕುಮಾರಿವರೆಗೂ ವಿಸ್ತರಣೆಯನ್ನ ಹೊಂದಿದೆ. ಸರಿಸುಮಾರು 1500ರಿಂದ ಹಿಡಿದು 1600ವರೆಗೂ ಎತ್ತರವನ್ನ ಏರುಪೇರು ಆಗಿ ಹೊಂದಿರುವಂತದ್ದಾಗಿರುತ್ತೆ. ಇಲ್ಲಿ ಸಹ್ಯಾದ್ರಿ ಪರ್ವತ ಎಂದು ಕೂಡ ಇದನ್ನ ಕರಿತೀವಿ. ಇಲ್ಲಿ ನೀಲಗಿರಿ ಹಾಗೂ ಅಣ್ಣಾಮಲೈ ಹಾಗೂ ಕಾರ್ಡೋಮ್ ಪರ್ವತ ಶ್ರೇಣಿಗಳನ್ನ ಇಲ್ಲಿ ಕಂಡು ಬರುವಂತದ್ದು. ಇಲ್ಲಿ ಕೇರಳದಲ್ಲಿ 2695 ಮೀಟರ್ ಎತ್ತರದಿಂದ ಅಣ್ಣಾಮಲೈ ಬೆಟ್ಟಗಳನ್ನ ಶ್ರೇಣಿ ನಾವು ಅತ್ಯಂತ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಸರಿಸುಮಾರು 139 ಸಸ್ತನೀಯ ಜಾತಿ, 508 ಪಕ್ಷಿಯ ಪ್ರಭೇದ, 179 ಉಭಯಚರ ಪ್ರಭೇದಗಳನ್ನ ನಾವಿಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. 11ನೇ ಪ್ರಶ್ನೆ, ವಿಶಾಲವಾದ ಭೂಖಂಡದ ಕಪಾಟುಗಳನ್ನ ಕಂಡು ಬರುತ್ತವೆ ಅಂತೇಳಿ ಕಂಡು ಬರುವಂತದ್ದು ಎಲ್ಲಿ ಕಂಡು ಬರುತ್ತೆ ಅಂತೇಳಿ. ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಆರ್ಕಾಟಿಕ್ ಮಹಾಸಾಗರದಲ್ಲಿ ಕಂಡು ಬರುತ್ತೆ. ಡಿ ಉತ್ತರ ಸರಿಯಾಗಿದೆ. ಆರ್ಕಾಟಿಕ್ ಮಹಾಸಾಗರಗಳು ಅಂತ ಬಂದಾಗ ನೈಬೀರಿಯಾದ ಕರಾವಳಿಯಿಂದ ಹಿಡಿದು ಆರ್ಕಾಟಿಕ್ ಮಹಾಸಾಗರದವರೆಗೂ 1500 ಕಿಲೋಮೀಟರ್ ವರೆಗೂ ವ್ಯಾಪ್ತಿಯನ್ನ ಹೊಂದಿರುವಂತದ್ದು. ಮಂಜುಗಡ್ಡೆಯಿಂದ ಇದು ಆವೃತ್ತಿಯಾಗಿರುವಂತದ್ದು. ಆರ್ಕಾಟಿಕ್ ಮಹಾಸಾಗರದ ಅತ್ಯಂತ ಚಿಕ್ಕ ಸಾಗರವಾಗಿರುವಂತದ್ದು. ಆರ್ಕಾಟಿಕ್ ಸಾಗರ ಏನಾಗಿದೆ, ಚಿಕ್ಕದಾಗಿದೆ ಅಂತ ಹೇಳ್ತೀವಿ. ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ ಇವಕ್ಕೆಲ್ಲವನ್ನು ಹೋಲಿಕೆ ಮಾಡಿದಾಗ ಇಲ್ಲಿ ಉತ್ತರ ಪೆಸಿಫಿಕ್ ಮಹಾಸಾಗರ ಹೋಲಿಕೆ ಮಾಡಿದಾಗ ಇಲ್ಲಿ ಏನಾಗಿದೆ ಅಂತಂದ್ರ ಅತ್ಯಂತ ಚಿಕ್ಕದಾದಂತ ಸಾಗರ. ಆರ್ಕಾಟಿಕ್ ಮಹಾಸಾಗರ ಅತ್ಯಂತ ಆಳವಾದ ಬಿಂದು ಯಾವುದು ಅಂತಂದ್ರ ಮ್ಯಾನೋನಸ್ ಕಂದರು ಅಂತ ಕರಿತೀವಿ. ಮ್ಯಾನೋನಸ್ ಕಂದರ ಒಂದು ಕಂಡು ಬರುತ್ತೆ. ಅದನ್ನ ಅತ್ಯಂತ ತಗ್ಗವಾದ ಪ್ರದೇಶ ಅಂತ ಕರಿತೀವಿ. ಇನ್ನು ಪೆಸಿಫಿಕ್ ಮಹಾಸಾಗರ ಅಂದ್ರ ಅತಿ ದೊಡ್ಡ ಮತ್ತು ಆಳವಾದ ಸಾಗರ ಅಂತ ಕರಿತೀವಿ. ಇಲ್ಲಿ ಜ್ವಾಲಾಮುಖಿಯ ದ್ವೀಪಗಳು ಮತ್ತು ಹವಳಗಳ ಬಂಡೆಗಳಿಂದ ರೂಪುಗೊಂಡಿರುತ್ತೆ. ಸಮುದ್ರ ಮಟ್ಟಕ್ಕಿಂತ 11,033 ಮೀಟರ್ ಕೆಳಗೆ ಇರುವಂತಹ ವಿಶ್ವದ ಅತ್ಯಂತ ಆಳವಾದ ಸ್ಥಳ ಮೆರಿಯಾನಾ ಕಂದರ್ ಅಂತ ಕರೆಯುವಂತದ್ದಾಗಿರುತ್ತೆ. ಇನ್ನು ಅಲ್ಟಾಟಿಕ್ ಸಾಗರ ಇದು ಅತಿ ಉದ್ದದ ಕರಾವಳಿಯನ್ನ ಹೆಸರುವಾಸಿಯಾಗಿದೆ. ಪಶ್ಚಿಮದ ಯುರೋಪಿಯನ್ ಹಿಡಿದು ಈಶಾನ್ಯದ ಯುನೈಟೆಡ್ ಸ್ಟೇಟ್ ಅನ್ನ ಸಂಪರ್ಕಿಸಿ ಮಾಡುತ್ತೆ. ವಾಣಿಜ್ಯದ ಅತ್ಯಂತ ಜನಪ್ರಿಯವಾದಂತಹದ್ದು, ವಾಣಿಜ್ಯ ಅಂತಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬೋಟ್ಗಳಿಗೆ ಇಲ್ಲಿ ಹೋಗೋದಕ್ಕೆ ಸಾಗರವನ್ನ ಅತ್ಯಂತ ಪ್ರಮುಖವಾಗಿದ್ದು. ಇನ್ನು ಪೋರ್ಟೋ ರಿಕೋ ಅಂತೇಳಿ ಕಂದರು ಮತ್ತು ಅಲ್ಟಾಟಿಕ್ ಸಾಗರದ ಅತ್ಯಂತ ಆಳವಾದ ಬಿಂದು ಆಗಿರುತ್ತೆ. ಹಿಂದೂ ಮಹಾಸಾಗರ ಅಂತೇಳಿ ಬರುತ್ತೆ. ಒಂದು ದೇಶದ ಹೆಸರನ್ನ ಹೊಂದಿರುವ ಏಕೈಕ, ಹಿಂದೂ ಅಂತಂದ್ರೆ ಭಾರತ. ಓಕೆ, ಭಾರತ ಏನಾಗುತ್ತೆ, ಒಂದು ಹಿಂದೂ ರಾಷ್ಟ್ರ ಅಂತ ಕರೆಯುವಂಥದ್ದು. ಅದಕ್ಕಾಗಿ ಇಲ್ಲಿ ಒಂದು ದೇಶದ ಹೆಸರನ್ನ ಹೊಂದಿರುವ ಸಾಗರವನ್ನ ಆಗಿರುತ್ತೆ. ಇನ್ನು ಜಾವಾ ಕಂದರ್ ಅಂತೇಳಿ ಇಲ್ಲಿ ಅತ್ಯಂತ ಆಳವಾದ ಪ್ರದೇಶ. ಅಂಟಾರ್ಟಿಕಾ ಮಹಾಸಾಗರ ಇದು ಅಸ್ಟ್ರಲ್ ಸಾಗರ ಅಂತಾನು ಕರೀತಾರೆ ಇದನ್ನ. ಅಂಟಾರ್ಟಿಕ ಮಹಾಸಾಗರದ ಭೂಮಿಯ ದಕ್ಷಿಣ ತುದಿಯಲ್ಲಿ ಕಂಡು ಬರುತ್ತೆ. 12ನೇ ಪ್ರಶ್ನೆ, ನಳಹಾರ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳ್ತಾ ಇರುವಂತದ್ದು. ಇದು ರೇವಾದಲ್ಲಿ ಇದೆ. ಡಿ ಉತ್ತರ ಸರಿಯಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು ಕಾಲೇರಸ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಬರುತ್ತೆ. ಓಕೆ, ಕಾಲೇರಸ್ ಅಂತೇಳಿ ಬರುತ್ತೆ. ಕಾಲೇರಸ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಬರುತ್ತೆ. ಇದನ್ನ ಎದಕ್ಕೆ ಫೇಮಸ್ ಅಂತಂದ್ರೆ ಆನೆ ಮತ್ತು ಬಿಳಿ ಹಂದಿಗಳನ್ನ ಕಂಡು ಬರುತ್ತೆ. ಇದು ಕೂಡ ಹರಿಯಾಣದಲ್ಲಿ ಆನೆ ಮತ್ತು ಬಿಳಿ ಹಂದಿಗಳು
ಇಲ್ಲಿ ಅತ್ಯಂತ ಫೇಮಸ್ ಆಗಿ ಕಂಡು ಬರುವಂತದ್ದಾಗಿರುತ್ತೆ. 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಕೇಳ್ತಾ ಇರುವಂತದ್ದು. ಓಕೆ, ಯಾವ ಹೇಳಿಕೆ ಸರಿಯಾಗಿದೆ ಇಲ್ಲಿ? ಇಲ್ಲಿ 1878ರಲ್ಲಿ ವೈಸ್ರಾಯ್ ಲಾರ್ಡ್ ಲಿಟ್ಟನ್ ಅವರನ್ನ ಜಾರಿಗೆ ತರಲಾದಂತ ಸ್ಥಳೀಯ ಭಾಷಾ ಪತ್ರಿಕಾ ಕಾಯ್ದೆಯನ್ನ, ಸಶಸ್ತ್ರ ಕಾಯ್ದೆಗಳು ಇವು ಇಷ್ಟು ಜಾರಿಗೆ ತರ್ತಾರೆ ಅಂತೇಳಿ. ಈ ಎರಡನೇ ಹೇಳಿಕೆ ಏನಪ್ಪಾ ಅಂದ್ರೆ ಲಾರ್ಡ್ ರಿಪ್ಪನ್ ಅವರನ್ನ ಇದನ್ನ ರದ್ದು ಮಾಡಿಬಿಡ್ತಾರಂತೆ. ಓಕೆ, ರದ್ದು ಮಾಡ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಅದಕ್ಕೆ ಯಾವುದು ಸರಿ ಅಂತಂದ್ರ ಒಂದನೇದ್ದು ಸರಿ ಇದೆ, ಎರಡನೇದೇನಪ್ಪಾ ಅಂತಂದ್ರ ತಪ್ಪಾಗಿದೆ ಅಂತ ಹೇಳ್ತೀವಿ. ಸರ್ಕಾರದ ವಿರುದ್ಧ ಏನಾಗಿರುತ್ತೆ ಅಂತಂದ್ರ ಇಲ್ಲಿ ಮುದ್ರಿಸುವ ಪ್ರಾದೇಶಿಕ ಭಾಷೆ ಪತ್ರಿಕೆಗಳನ್ನ ದುರ್ಬಲಗೊಳಿಸುವ ಉದ್ದೇಶ ಇವ್ರದಾಗಿರುತ್ತೆ. ಯಾಕೆ ಅಂತಂದ್ರ ಅವರ ವಿರುದ್ಧವಾಗಿ ಯಾವುದೇ ಆದಂತ ಪತ್ರಿಕೆಗಳನ್ನ ಹೊರಡಿಸಬಾರ್ದು ಅಂತೇಳಿ ಹೇಳುವಂಥದ್ದು. ಅದಕ್ಕೆ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆಯನ್ನ 1878ರಲ್ಲಿ ಜಾರಿಗೆ ತರ್ತಾರೆ. 1878 ಸಶಸ್ತ್ರ ಕಾಯ್ದೆ ಕೂಡ ಜಾರಿಗೆ ತರುವಂತದ್ದು. ಯಾಕೆಂದ್ರೆ ಅತಿ ಹೆಚ್ಚಾಗಿ ಅವರಲ್ಲಿ ಯುರೋಪಿಯನ್ನರೇ ಅತಿ ಹೆಚ್ಚಾಗಿ ಇರಬೇಕು, ಭಾರತೀಯರು ಇರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅನ್ನ ಇರುತ್ತೆ ಇವರಿಗೆ. ಅದಕ್ಕೆ ಬ್ರಿಟಿಷರು ಆಂಗ್ಲೋ ಇಂಡಿಯನ್ ಇದರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿನಾಯಿತಿ ಪದ್ಧತಿಯನ್ನ ಸ್ವಲ್ಪ ಅಲ್ಲಿಗೆ ಕೊಟ್ಟಿರುವಂತದ್ದಾಗಿರುತ್ತೆ. ಅದೇ ರೀತಿ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರು ಏನ್ ಮಾಡ್ತಾರ 1880ರಿಂದ 1884ರವರೆಗೂ ಇದನ್ನ SSC ಕ್ವಶನ್ ಅನ್ನ ಕೇಳಿದ್ದಾನೆ. ಇವರ ಕಾಲಾವಧಿ ಎಷ್ಟು ವರ್ಷ, ಯಾವ ಸಮಯದಲ್ಲಿ ಇದ್ರು ಅಂತೇಳಿ. ಅಲ್ಲಿ 1882ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸ್ಥಳೀಯ ಭಾಷಾ ಪತ್ರಿಕೆ ಕಾಯ್ದೆಯನ್ನ ರದ್ದುಗೊಳಿಸಿ ಸಶಸ್ತ್ರ ಕಾಯ್ದೆಯನ್ನ ಹಾಗೆ ಉಳಿಸಿಕೊಳ್ತಾರೆ ಅಂತ ಹೇಳ್ತೀವಿ. ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಯತ್ನದಿಂದ ಬಂಗಾಳದಲ್ಲಿ ಸತಿ ಪದ್ಧತಿ ಯಾವ ಕಾಯ್ದೆಯಲ್ಲಿ ನಿಷೇಧವನ್ನ ಮಾಡಿದ್ದಾರೆ ಅಂತೇಳಿ. ಸತಿ ಪದ್ಧತಿ ಏನಾಗುತ್ತೆ, ಇಲ್ಲಿ ನಿಷೇಧವನ್ನ ಮಾಡಿದ್ದಾರೆ. ಓಕೆ, ಈ ನಿಷೇಧ ಮಾಡಿರೋದು ಯಾವುದು ಅಂತೇಳಿ ಇಲ್ಲಿ ನಿಮ್ಗೆ ನೆನಪಿಟ್ಕೊಡ್ರಿ. ಇಯರ್ ಒಂದೇ ಎರಡೇ ನೆನಪಿಟ್ಕೊಂತೀನಿ ಅಂತಂದ್ರೆ ಇಲ್ಲಿ ಇಯರ್ ಸೇಮ್ ಇದೆ, ಇಲ್ಲಿ ಇಯರ್ ಸೇಮ್ ಇದೆ. ಯಾವುದು ಅಂತ ಕೇಳಿದಾಗ ಇಲ್ಲಿ ಉತ್ತರ ಎ ಉತ್ತರ ಆಗಿರುತ್ತೆ. ಇಲ್ಲಿ 17 AD 1829ರಲ್ಲಿ ಏನ್ ಮಾಡ್ತಾರೆ, ಇದನ್ನ ರದ್ದತಿಯನ್ನ ಮಾಡ್ತಾರೆ. ಸತಿ ಪದ್ಧತಿ ಅಂತ ಬಂದಾಗ ಈ ಸತಿ ಪದ್ಧತಿಯನ್ನ 1829ರಲ್ಲಿ ರದ್ದತಿಯನ್ನ ಮಾಡ್ತಾರೆ. ಯಾಕೆ ಅಂತಂದಾಗ ಈ ಸ್ವಂತ ಅತ್ತಿಗೆ ಏನ್ ಮಾಡ್ತಾರೆ, ಅವರ ಗಂಡ ಸತ್ತ ನಂತರ ಇಲ್ಲಿ ಚಿತಾಭಸ್ಮಕ್ಕೆ ಆಹುತಿಯನ್ನ ಆಗ್ಬೇಕು. ಅವರು ಕೂಡ ಏನಾಗ್ಬಿಡ್ತಾರಪ್ಪ ಅಂತಂದ್ರ ಪ್ರಾಣವನ್ನ ಬಿಡ್ಬೇಕಾಗತ್ತೆ. ಅದರ ವಿರುದ್ಧ ಏನ್ ಮಾಡ್ತಾರೆ, ಜೀವಂತ ದಹನವನ್ನ ಮಾಡಿದಾಗ ಅಲ್ಲಿ 1812ರಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಅದರ ಫಲವಾಗಿ ಇದು ಎಲ್ಲಿಗೆ ಬಂದ್ ನಿಲ್ಲತ್ತಪ್ಪ ಅಂತಂದ್ರ 1829ಕ್ಕೆ ಬಂದ್ ನಿಲ್ಲತ್ತೆ. ಯಾಕಂತಂದ್ರೆ ಇಲ್ಲಿ ರದ್ದಾಗುವಂಥದ್ದು ಇಲ್ಲಿ ಪ್ರಾರಂಭ, ಇಲ್ಲಿ ನಿಧಾನಗತಿಯಾಗಿ ಪ್ರಾರಂಭ ಇನ್ ಕೇಸ್ ಮಾಡಿರ್ಲಿಲ್ಲ ಅಂತಂದ್ರೆ ಅವರು ಏನ್ ಮಾಡ್ತಿದ್ರು, ಇದು ಸತಿ ಪದ್ಧತಿ ಇನ್ನು ಹಾಗೆ ಬರ್ತಿತ್ತೇನು. ಇಂಗ್ಲಿಷ್ ಮಿಷನರಿ ಕ್ಯಾರಿ ಕೂಡ ಅನಾಗರಿಕ ಪದ್ಧತಿಯ ವಿರುದ್ಧ ಹೋರಾಡಿದರು ಅಂತ ಹೇಳ್ತೀವಿ. ವಿಲಿಯಂ ಕ್ಯಾರಿ ಅಂತೇಳಿ ಒಬ್ರು ಬರ್ತಾರೆ. ಈ ವಿಲಿಯಂ ಕ್ಯಾರಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಸತಿ ಪದ್ಧತಿ ವಿರುದ್ಧ ಆಗಿರ್ಬೋದು, ಮೂಢನಂಬಿಕೆಗಳ ಬಗ್ಗೆ ಆಗಿರ್ಬೋದು, ಇವು ಎಲ್ಲದರ ಬಗ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಹೋರಾಟವನ್ನ ಮಾಡ್ತಾರೆ. 1817 ಇಸ್ವಿಯಲ್ಲಿ ಇದರೊಂದಿಗೆ ಏನಪ್ಪಾ ಅಂದ್ರೆ ಸರಿಸುಮಾರು 700 ವಿಧವೆಯನ್ನ ಜೀವಂತವಾಗಿ ಸುಟ್ಟು ಹಾಕಲಾಗುತ್ತೆ ಅಂತ ಹೇಳುತ್ತೆ. ಇದು ಏನಾಗುತ್ತೆ, ಅವಾಗ ಅತ್ಯಂತ ಪ್ರಾಬಲ್ಯವನ್ನ ಹೊಂದ್ಬಿಟ್ಟಿರುತ್ತೆ. ಆ ಉದ್ದೇಶಕ್ಕಾಗಿ ಇದನ್ನ ರದ್ದತಿ ಮಾಡಲೇಬೇಕು ಅಂತೇಳಿ ಹೇಳುತ್ತೆ. ಇದನ್ನ ಮೊದಲವಾಗಿ 1798ರಲ್ಲಿ ಕಲ್ಕತ್ತಾದಲ್ಲಿ ಇದನ್ನ ಏನ್ ಮಾಡಿದ್ರು, ಸತಿ ಪದ್ಧತಿಯನ್ನ ನಿಷೇಧವನ್ನ ಮಾಡಿದ್ರು. ಆದ್ರೆ ಭಾರತದ ತುಂಬಾ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ 1829ಕ್ಕೆ ರದ್ದತಿಯನ್ನ ಮಾಡ್ತಾರೆ. ಅದಕ್ಕಿಂತ ಮೊದಲು ಕಲ್ಕತ್ತಾದಲ್ಲಿ ನಿಮ್ಗೆ ಕೇಳ್ಬೋದು, ಸತಿ ಪದ್ಧತಿಯನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ರದ್ದನ್ನ ಮಾಡಿದ್ರು ಅಂತ ಕೇಳಿದಾಗ 1798ರಲ್ಲಿ ಅಂತ ಹೇಳ್ಬೇಕು. ವೇದಗಳು ಇತರೆ ಪ್ರಾಚೀನದ ಹಿಂದೂ ಧರ್ಮವನ್ನ ಇದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಮೂಢನಂಬಿಕೆ ಅನ್ನೋದು ಏನಿತ್ತಲ್ಲ, ಸೊ ಅದನ್ನ ರದ್ದತಿಯನ್ನ ಮಾಡಬಾರ್ದು ಅಂತ ಹೇಳ್ತಾ ಇತ್ತು. ಓಕೆ, ಬಟ್ ಅದು ರದ್ದು ಮಾಡಿದ ಏನಾಗಿದೆ ಅಂತಂದ್ರ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಗಂಡ ಸತ್ರೆ ಹೆಂಡತಿ ಯಾಕೆ ಸಾಯ್ಬೇಕು, ಅದೇನೆ ಇಲ್ಲಿ ಹೆಂಡತಿ ಸತ್ರು ಕೂಡ ಗಂಡ ಸಾಯ್ಬೇಕಾಗಿತ್ತಲ್ಲ, ಸೊ ಸಾಯೋದಿಲ್ಲ, ಬರೀ ಗಂಡ ಸತ್ರೆ ಮಾತ್ರ ಹೆಂಡತಿ ಸಾಯ್ಬೇಕಾಗಿತ್ತು. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಈ ಪದ್ಧತಿಯನ್ನ ನಿಷೇಧವನ್ನ ಒತ್ತಾಯ ನೀಡಿ ಆಮೇಲೆ ನಿಷೇಧವನ್ನ ಮಾಡ್ತಾರೆ. ಲಾರ್ಡ್ ಇರ್ವಿನ್ ಬೆಂಟಿಂಗ್ ಅಂತೇಳಿ ಬರ್ತಾರೆ. 1928ರಲ್ಲಿ ಈ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಇದನ್ನ ಶಿಶು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡುವಂಥದ್ದು, ಅತ್ಯಾಚಾರ, ಬಾಲ್ಯ ವಿವಾಹ, ಓಕೆ, ಇವೆಲ್ಲವನ್ನು ಸತಿ ಪದ್ಧತಿ ಇವೆಲ್ಲವನ್ನು ಏನ್ ಮಾಡ್ತಾರಪ್ಪ ಅಂತಂದ್ರ ನಿಷೇಧವನ್ನ ಮಾಡ್ತಾರೆ. ಇನ್ನು ಕಾನೂನು ಅಂತಂದ್ರ ಸತಿ ಪದ್ಧತಿಯ ನಿಷೇಧಿಸುವ ಕಾನೂನನ್ನ ಲಾರ್ಡ್ ಬೆಂಟಿಂಗ್ ಅವರು ಜಾರಿಗೆ ತಂದಿರುವಂತದ್ದು. ಅದೇ ರೀತಿ ಈ ಕೃತ್ಯ ನ್ಯಾಯಾಲಯದಲ್ಲಿ ಏನಾದ್ರೂ ಹೋದ್ರೆ ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಇಲ್ಲಿ ಬರುವಂತದ್ದು ನಮಗೆ 17 AD 1829ರ ಕಾಯ್ದೆ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತಂದ್ರ ಇದನ್ನ ನಿಷೇಧವನ್ನ ಮಾಡ್ತಾರೆ. ಈ ಕಾಯ್ದೆನು ನೆನಪಿಟ್ಕೊಳ್ರಿ, ಈ ಕಾಯ್ದೆನು ಕೂಡ ಕ್ವಶನ್ ಅನ್ನ ಆಗಿದೆ. ಓಕೆ, ಇದು UPಯಲ್ಲಿ ಕೂಡ ಆಗಿದೆ, MP ಕೂಡ ಆಗಿದೆ ಈ ಕ್ವಶನ್ ಅನ್ನ. ಇನ್ನು ಆದ್ದರಿಂದ ಬಂಗಾಳದಲ್ಲಿ ನಾವೇನ್ ಮಾಡ್ತೀವಿ, ಬಂಗಾಳದ ಸತಿ ನಿಯಂತ್ರಣದ ಕಾಯ್ದೆಯ ನಿಯಮದ ಅಡಿಯಲ್ಲಿ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಏನ್ ಮಾಡ್ತಾರ, ಬ್ರಿಟಿಷ್ ಭಾರತೀಯ ಸತಿ ಪದ್ಧತಿ ಕಾನೂನು ಬಾಹಿರ ಅಂತೇಳಿ ಜಾರಿಗೆ ತಂದಿರುವಂತದ್ದು.
ಮಹಾತ್ಮ ಗಾಂಧೀಜಿಯ ಸತ್ಯಾಗ್ರಹದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಈ ಕ್ವಶನ್ ಅನ್ನ ಕೇಳ್ತಾ ಇರುವಂತದ್ದು. ಇಲ್ಲಿ ಯಾವ್ದಿದೆ ನೋಡೋಣ. ಉತ್ತರ ಯಾವ್ದಪ್ಪ ಅಂತಂದ್ರೆ 4 ಸರಿಯಾಗಿದೆ. ಡಿ ಉತ್ತರ ಸರಿ ಅಂತೇಳಿ. ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯ ವಿರುದ್ಧ ಅಭಿಯಾನವ ಸಮಯದಲ್ಲಿ ಗಾಂಧೀಜಿಯ ಮೊದಲ ಸತ್ಯಾಗ್ರಹ ಅನ್ವಯ ಮಾಡ್ತಾರೆ ಅಂತಂದ್ರೆ ಪ್ರಾರಂಭವನ್ನ ಮಾಡ್ತಾರೆ. ಅದೇ ರೀತಿ ಸತ್ಯಾಗ್ರಹದ 2 ಪ್ರಮುಖ ಅಂಶಗಳು ಸತ್ಯ. ಈ ಸತ್ಯಾಗ್ರಹವು ತನ್ನ ಮೇಲಿನ ದುಃಖವನ್ನು ಉಂಟು ಮಾಡಿಕೊಳ್ಳುವ ಮೂಲಕ ಕೆಟ್ಟದನ್ನ ವಿರೋಧಿಸುತ್ತದೆ ಅಂತ ಹೇಳುತ್ತೆ. ಅಂದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹೋರಾಟವನ್ನ ಮಾಡ್ತಾರಲ್ಲ, ಆ ಪರಿಣಾಮವಾಗಿ ಇವ್ರು ಏನ್ ಮಾಡ್ಕೊಂತಾರೆ, ತನ್ನ ಮೇಲೆ ಪ್ರಭಾವವನ್ನ ಬೀರಿ ಈ ಕೆಟ್ಟದಾಗತ್ತೆ ಅನ್ನೋ ಉದ್ದೇಶ ಇಲ್ಲಿ ಕೆಟ್ಟದ್ದನ್ನ ವಿರೋಧವನ್ನ ಮಾಡ್ತಾರೆ ಅಂತ ಹೇಳುತ್ತೆ. ಭಾರತದ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವುದು ಅಂತಂದ್ರೆ ಚಂಪಾರಣದ ಸತ್ಯಾಗ್ರಹ ಅಂತ ಹೇಳ್ತೀವಿ. ಇಷ್ಟು ಕೂಡ ಇದು ಕರೆಕ್ಟ್ ಆಗಿದೆ. ಅವರ ಪ್ರಕಾರ ಸತ್ಯ ಎಂದರೆ ಏನಂತಂದ್ರ ಪ್ರೀತಿಸುವುದು ಮತ್ತು ಆಗ್ರಹ ಎಂದರೆ ದೃಢತೆ ಅನ್ನಂದ್ರ ಬಲ ಇನ್ನೊಂದು ಪದ ಆಗಿರುವಂತದ್ದು. ಸತ್ಯವನ್ನು ಅನುಸರಿಸುವಾಗ ತಾಳ್ಮೆಯನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಸತ್ಯ ಇರೋದನ್ನ ನಾವು ಯಾವಾಗಲೂ ಏನಾಗುತ್ತೆ, ಕೂಲ್ ಅಂಡ್ ಕಾಫ್ ಆಗಿ ನಾವು ಏನ್ ಮಾಡ್ಕೊಂತೀವಿ, ಮೂವ್ ಆಗ್ಬೇಕು. ಯಾವಾಗಲೂ ಸುಳ್ಳು ಏನ್ ಮಾಡುತ್ತೆ ಗೊತ್ತಾ, ಸಿಟ್ಟನ್ನ ಜಾಸ್ತಿ ತರುತ್ತೆ. ಸತ್ಯ ಯಾವಾಗಲೂ ನಿಧಾನವಾಗಿ ಉತ್ತರವನ್ನ ಕೊಡಿಸುತ್ತ. ಹಾಗೆ ತಾಳ್ಮೆ ಸ್ವಯಂ ದುಃಖಕ್ಕೆ ಮತ್ತೊಂದು ಪದವಾಗಿರುವಂತದ್ದು ಅಂತ ಹೇಳ್ತೀವಿ. ಭಾರತದಲ್ಲಿ ಗಾಂಧಿ ಮೊದಲ ಚಂಪಾರಣೆ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ. ಯುರೋಪಿಯನ್ ತಮ್ಮ ಹಿಂಪಡೆಯಿಕೆ ಅಂತಂದ್ರೆ 3/20 ಭಾಗದಲ್ಲಿ ಟೀಕಾತಿಯ ಅಂತ ವ್ಯವಸ್ಥೆ ಅಂತ ಬರುತ್ತೆ. ಆ ವ್ಯವಸ್ಥೆಯಲ್ಲಿ ಏನಾಗಿರ್ತದಪ್ಪ ಅಂತಂದ್ರ ಬೆಳೆಯುವಂತೆ ಒತ್ತಾಯವನ್ನ ಮಾಡ್ತಾರೆ ಕೃಷಿಕರಿಗೆ. ಆಗಿದ್ದಾಗ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಯಾವುದೇ ಕಾರಣಕ್ಕೂ ಒಪ್ಪೋದು ಬೇಡ ಅಂತ ಹೇಳುವಂಥದ್ದು. ಅದೇ ರೀತಿ ಕೊನೆಗೆ ರಾಜಿಯನ್ನ ಸಂಧಾನವನ್ನ ಮಾಡಿಸ್ತಾರೆ. ಯಾರ ರೈತರು ಏನ್ ಮಾಡಿರ್ತಾರೆ, ಅಕ್ರಮವಾಗಿ ಪಡೆದಂತ ಹಣವನ್ನ, ಈಗ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಸಾಲವನ್ನ ತಗೊಂಡಿರ್ತೀವಲ್ಲ, 25% ಅಷ್ಟು ಮಾತ್ರ ಇಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಮರುಪಾವತಿಸಿ ಅಂತ ಹೇಳ್ತಾರೆ, ಅಷ್ಟು ಬೇಡ ಅಂತ ಹೇಳಿರ್ತಾರೆ. 1923ರಲ್ಲಿ ಪ್ರಾರಂಭದಿಂದ ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಲು ಕಾಂಗ್ರೆಸ್ ಈ ಕೆಳಗಿನ ಯಾವ ಸಕ್ರಿಯ ಹೆಚ್ಚು ತೆಗೆದುಕೊಂಡಿತ್ತು ಅಂತಂದ್ರೆ ಒಂದು ಹೆಜ್ಜೆ ಯಾವತ್ತು ತಗೊಂಡಿದೆ ಅಂತ ಕೇಳ್ತಾ ಇರುವಂತದ್ದು. 16ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂದ್ರೆ ಜಾತಿ ಹಿಂದೂಗಳಲ್ಲಿ ಅಭಿಪ್ರಾಯವನ್ನ ಮೂಡಿಸಲು ಮತ್ತು ಸಜ್ಜುಗೊಳಿಸುವ ಪ್ರಯತ್ನವನ್ನ ಮಾಡಿಸಿರುವಂತದ್ದು. ಎ ಉತ್ತರ ಸರಿಯಾಗಿದೆ. ಮೇಲ್ಜಾತಿ ಮತ್ತು ಹಿಂದೂಗಳ ಶಿಕ್ಷಣ ನೀಡುವ ಮತ್ತು ಅಭಿಪ್ರಾಯವನ್ನ ಕ್ರೋಢೀಕರಿಸುವ ಉದ್ದೇಶ ಆಗಿರುತ್ತು. 1923ರಲ್ಲಿ ಕೇರಳದಲ್ಲಿ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯನ್ನ ಹಿಂದೂ ದೇವಾಲಯವನ್ನು ಪ್ರವೇಶ ಮಾಡುತ್ತೆ. ಇದು ಕೂಡ ನಿಮಗೆ ಕ್ವಶನ್ ಅನ್ನ PSI ಒಂದ್ಸಲ ಕೇಳಿದ್ರು. ಓಕೆನಾ, ಈ ತರ ಕ್ವಶನ್ಗಳು. 17ನೇ ಪ್ರಶ್ನೆ, 1857ರ ದಂಗೆ ಬ್ರಿಟಿಷ್ ಸರ್ಕಾರದ ಆಡಳಿತ ನೀತಿ ತಂದ ಬದಲಾವಣೆಗಳನ್ನ ಈ ಕುರಿತು ಕೆಳಗಿನ 2 ಹೇಳಿಕೆಗಳನ್ನ ಪರಿಗಣನೆ ಮಾಡ್ರಿ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರಗಳನ್ನ ನಾವು ಯಾವುದಿದೆ ಚಾಯ್ಸ್ ಮಾಡಬೇಕು. ಬ್ರಿಟಿಷ್ ಸಂಸತ್ತು 1858ರಲ್ಲಿ ಹೊಸ ಕಾಯ್ದೆ ಅಂಗೀಕರಿಸಿತ್ತು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಾ ಅಧಿಕಾರವನ್ನ ಬ್ರಿಟಿಷರ ಕಿರೀಟಕ್ಕೆ ವರ್ಗಾಯಿಸಿತು ಅಂತಂದ್ರೆ ರಾಣಿಯ ಘೋಷಣೆ ಮಾಡ್ಕೊಂತಾರ ನೋಡಿ, ಆ ರಾಣಿಯ ಆಡಳಿತಕ್ಕೆ ಒಳಗೊಳ್ಳುತ್ತೆ ಅಂತ. ಸೈನ್ಯದಲ್ಲಿ ಭಾರತ ಸೈನಿಕರ ಪ್ರಮಾಣವನ್ನ ಹೆಚ್ಚಿಸಿತ್ತು ಅಂತಂದ್ರೆ ಭಾರತೀಯರು ಕೂಡ ಭಾಗವಹಿಸುವಂತದ್ದು. ಯುರೋಪಿಯನ್ ಸೈನಿಕರ ಸಂಖ್ಯೆಯನ್ನ ಕಡಿಮೆ ಮಾಡಲಾಗಿತ್ತು ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಎ ನಿಜವಾದರೆ ಬಿ ಸುಳ್ಳಾಗಿತ್ತ. ಇಲ್ಲಿ ಯಾವುದು ಅಂತಂದ್ರೆ ಸಿ ಉತ್ತರ ಆಗಿದೆ. 1858ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಅಂಗೀಕರಿಸಲಾಗದಂತ ಕಂಪನಿಯನ್ನ ಎಲ್ಲಾ ಅಧಿಕಾರಿ ಬ್ರಿಟಿಷರ ಕಿರೀಟಕ್ಕೆ ವರ್ಗಾಯಿಸಿ. ಬ್ರಿಟಿಷರ ಕಿರೀಟ ಅಂತಂದ್ರೆ ಏನು, ಬೇರೆ ಏನು ಸಿಂಪಲ್ ಅಲ್ಲ, ಅಲ್ಲಿ ರಾಣಿ ಆಡಳಿತ ಅಂತ ನೆನಪಿಟ್ಕೊಡ್ರಿ. 1857ರ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ಮತ್ತೊಂದು ದಂಗೆ ಆಗಬಹುದು ಆಂತರಿಕ ಅಂತೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಭಾರತದ ಸೈನಿಕರ ಸಂಖ್ಯೆ ಕಡಿಮೆಯನ್ನ ಮಾಡುತ್ತೆ. ಅಲ್ಲಿ ಏನಾಗಿದೆ, ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಅಂತ ಇದೆ. ಅದಕ್ಕೆ ಬಿ ಉತ್ತರ ಅಲ್ಲಿ ತಪ್ಪಾಗಿರುವಂತದ್ದು. ಇಲ್ಲಿ ಕಡಿಮೆ ಆಗತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಸರಿಯಾಗಿರ್ತಿತ್ತು. ಓಕೆ, 18ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನ ಪರಿಗಣನೆ ಮಾಡಿ ಅಂತೇಳಿ. ಸಿಪ್ಪೆ ಸುಲಿದ ಧಾನ್ಯಗಳು ಅಂತೇಳಿ ಬರುತ್ತೆ, ಬೇಯಿಸಿದ ಕೋಳಿ ಮೊಟ್ಟೆಗಳು, ಮೀನುಗಳ ಸಂಸ್ಕರಿಸಿದ ಡಬ್ಬಿಯ ಇಡಲಾಗುತ್ತದೆ ಅಂತೇಳಿ, ಮತ್ತು ಜಾಹೀರಾತು ಸಾಮಗ್ರಿಗಳ ಹೊಂದಿರುವ ಪ್ರಕ್ರಿಯೆಗಳಂತೇಳಿ. ಇಲ್ಲಿ ಏನ್ ಹೇಳ್ತಾನ, GST ಸರಕು ಮತ್ತು ಸೇವೆ ತೆರಿಗೆ ಅಡಿಯಲ್ಲಿ ವಿನಾಯಿತಿಯನ್ನ ನೀಡಿದ್ದು ಅಂತಂದ್ರೆ 0% ಅನ್ನ ಯಾವುದಕ್ಕೆ ನೀಡಿದ್ದಾರೆ ಅಂತೇಳಿ. ಇಲ್ಲಿ ಯಾವುದು ಸರಿಯಪ್ಪ ಅಂತಂದ್ರ 1, 2 ಮತ್ತು 4 ಸರಿಯಾಗಿರುತ್ತೆ. ಇಲ್ಲಿ ಇದಕ್ಕೂ ವಿನಾಯಿತಿ ಇದೆ, 0 ಇದೆ. ಸಿಪ್ಪೆ ಸುಲಿದ ಧಾನ್ಯಗಳು ಅಂತ, ಅದೇ ರೀತಿ ಬೇಯಿಸಿದ ಕೋಳಿಯ ಮೊಟ್ಟೆಗಳು ಅಂತೇಳಿ ಅದಕ್ಕೂ ವಿನಾಯಿತಿ ಇದೆ. ಜಾಹೀರಾತುಗಳು ಕೂಡ ವಿನಾಯಿತಿ ಇದೆ. ಆದ್ರೆ ಮೀನಿನ ಸಂಸ್ಕರಿಸಿದ ಬಂದಾಗ ಇಲ್ಲಿ 5% ಟ್ಯಾಕ್ಸ್ ಅನ್ನು ಹೊಂದಿರುತ್ತೆ. ಓಕೆ, ಇಷ್ಟು ನೆನಪಿಟ್ಕೊಳ್ಳಿ. 19ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರತ ಎಷ್ಟು ರಾಷ್ಟ್ರೀಯ ಉದ್ಯಾನಗಳನ್ನ ಹೊಂದಿದಾವೆ ಅಂತೇಳಿ. ಈಗ ನಾವು ಇಷ್ಟು ತನ ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡ್ಕೊಂಡಿವಿ, ಯಾವ ಕಮಿಟಿ ಏನು ಅಂತ ಇವೆಲ್ಲ ಕೇಳ್ತಿದ್ರು. ಆದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಪಶ್ಚಿಮ ಘಟ್ಟಗಳಲ್ಲಿ ಇದ್ದಂತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತೇಳಿ. ಇಲ್ಲಿ ಎಷ್ಟಪ್ಪ ಅಂದ್ರೆ 13 ಕಾಣ್ತೀವಿ. ಓಕೆ, 13 ರಾಷ್ಟ್ರೀಯ ಉದ್ಯಾನವನಗಳನ್ನ ಕಾಣ್ತೀವಿ. ಕೆಲವು ರಾಷ್ಟ್ರೀಯ ಉದ್ಯಾನವನ ಯಾವ್ಯಾವು ಅಂತ ಕೇಳಿದಾಗ ಪೇರಿಯಾರ್ ಬರುತ್ತೆ, ಸೈಲೆಂಟ್ ವ್ಯಾಲಿ ಬರುತ್ತೆ, ಸೈಲೆಂಟ್ ವ್ಯಾಲಿ ಕಂಡು ಬರುತ್ತೆ, ನಾಗರಹೊಳೆ ಬರುತ್ತೆ, ನಾಗರಹೊಳೆ ಕಂಡು ಬರುತ್ತೆ, ಬಂಡೀಪುರ ಬರುತ್ತೆ. ಈಗಾಗಲೇ ಅದು ಕ್ವಶನ್ ಅನ್ನ ಆಗಿದೆ ಹಿಂದೆ,
ಬಂಡೀಪುರ ಬರುತ್ತೆ. ಇನ್ನೂ ಅನೇಕವಾದ ಇಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಟೋಟಲ್ ಆಗಿ 13. ನೀವು 13 ಲಿಸ್ಟ್ ಔಟ್ ಮಾಡಿದ್ರು ಕೂಡ ಬಹಳ ಅಂದ್ರೆ ಬಹಳ ಉತ್ತಮ. ಯಾಕಂತಂದ್ರೆ ಇದ್ರ ಮೇಲೂ ಕ್ವಶನ್ ಅನ್ನ ಕೇಳುವಂತ ಚಾನ್ಸಸ್ಗಳು ಇರುತ್ತೆ. ಈಗ ಬಂಡೀಪುರದ ಕೇಳಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಬೇರೆನೂ ಕೂಡ ಕೇಳಬಹುದು. ಜೀವ ವೈವಿಧ್ಯ ಹಾಟ್ಸ್ಪಾಟ್ ಅಂತ ಕೂಡ ಕರಿತೀವಿ. ಇದನ್ನ ಯುನೆಸ್ಕೋ ಪಾರಂಪರೆಗೆ ಸೇರ್ಪಡೆ ಆಗುತ್ತೆ. ಯಾವಾಗ 2012ರಲ್ಲಿ ಅಂತೇಳಿ ಆಗ್ಲೇ ಹೇಳಿದೆ. 2 ಜೀವಗಳ ಮೀಸಲು ಪ್ರದೇಶ ಮತ್ತು ಬಹುರಾಷ್ಟ್ರೀಯ ಉದ್ಯಾನವನಗಳ ವನ್ಯಜೀವಿ ಅಭಯಾರಣ್ಯಗಳನ್ನ ಇಲ್ಲಿ ಕಂಡು ಬರುತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಘಟ್ಟಗಳಲ್ಲಿ ಜೀವ ಅಂದ್ರೆ ಎಷ್ಟು ಜೀವ ಮೀಸಲು ಪ್ರದೇಶಗಳು ಇದಾವೆ ಅಂತೇಳಿ. ಒಟ್ಟಾರೆ ಟೋಟಲ್ ಆಗಿ ಎಷ್ಟಿದಾವೆ? 18 ಇದಾವೆ. ಓಕೆ, ಆ 18 ಯಾವುದು ಅಂತಾನು ಕೂಡ ಹೇಳ್ತೀನಿ. ನಮ್ಮಲ್ಲಿ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ 2 ಕಂಡು ಬರುತ್ತೆ. ಓಕೆನಾ, ಅವು ಯಾವ್ದು ಏನು ಅಂತ ನೋಡ್ಕೊಳ್ಳೋಣ. ನೀಲಗಿರಿಯ ಜೀವ ಮೀಸಲು ಪ್ರದೇಶ ಮತ್ತು ಅಗಸ್ತ್ಯಮಲೈ ಜೀವ ಪ್ರದೇಶ ಅಂತೇಳಿ ಇವೆರಡೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ನೀಲಗಿರಿಯ ಜೀವಗೋಳದ ಮೀಸಲು ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಸಂರಕ್ಷಣಾ ಪ್ರದೇಶ. 1986ರಲ್ಲಿ ಭಾರತ ಇದನ್ನ ಏನ್ ಮಾಡುತ್ತೆ ಅಂತಂದ್ರೆ ಸ್ಥಾಪನೆಯಾದ ಮೊದಲ ಜೀವ ಮೀಸಲು ಪ್ರದೇಶ ಅಂತ ಹೇಳ್ತೀವಿ. ನೀಲಗಿರಿ ಜೀವ ಪ್ರದೇಶ ಅಂತಂದ್ರೆ 1986ರಲ್ಲಿ ಸ್ಥಾಪನೆಯಾಗಿರುವಂತದ್ದು. ಅಗಸ್ತ್ಯಮಲೈ ಅಂತ ಬಂದಾಗ ಇದನ್ನ 2001ರಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗಿತ್ತಂದ್ರೆ ಭಾರತದಲ್ಲಿ ಕಂಡು ಬರುವಂತ ಒಂದಿಷ್ಟು ಮೀಸಲು ಪ್ರದೇಶಗಳು ಯಾವುದು? ಜೀವಗುಳದ ಮೀಸಲು ಪ್ರದೇಶ ನೀಲಗಿರಿ ಅಂತ ಬರುತ್ತೆ. ಅದರ ಬಗ್ಗೆ ಈಗ ಹೇಳಿದ್ದೀನಿ. ಎಲ್ಲೆಲ್ಲಿ ಕಂಡು ಬರುತ್ತೆ? ತಮಿಳುನಾಡಲ್ಲಿದೆ, ಕೇರಳ ಇದೆ, ಹಾಗೆ ಕರ್ನಾಟಕದಲ್ಲಿ ಕೂಡ ಕಂಡು ಬರುತ್ತೆ. ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶ 1988ರಲ್ಲಿ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. 1989ರಲ್ಲಿ ನೋಕ್ರೋಸ್ ಜೀವಗೋಳ ಮೀಸಲು ಪ್ರದೇಶ ಮೇಘಾಲಯದಲ್ಲಿ ಕಂಡು ಬರುತ್ತೆ. 1989 ಮನ್ನಾರ್ ಕೊಲ್ಲಿ ಅಂತೇಳಿ ಇದನ್ನ ತಮಿಳುನಾಡಲ್ಲಿ ಕಂಡು ಬರುತ್ತೆ. 1989 ಸುಂದರ್ಬನ್ ಜೀವಗೋಳ ಪಶ್ಚಿಮ ಬಂಗಾಳದಲ್ಲಿ. 1989 ಮಾನಸ್ ಜೀವಗೋಳ ಮೀಸಲು ಪ್ರದೇಶ ಅಸ್ಸಾಮಲ್ಲಿ ಕಂಡು ಬರುತ್ತೆ. 1989 ಗ್ರೇಟ್ ನಿಕೋಬಾರ್ ಜೀವ ಮೀಸಲು ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರುತ್ತೆ. 1994ರಲ್ಲಿ ಸಿಂಪ್ಲಿಪಾಲ್ ಜೀವ ಮೀಸಲು ಪ್ರದೇಶ ಒಡಿಸಾದಲ್ಲಿ ಕಂಡು ಬರುತ್ತೆ. 1997 ದಿಬ್ರು ಸೈಕೋವಾ ಅಂತೇಳಿ ಬರುತ್ತೆ. ಇದು ಈಗಾಗಲೇ ಕ್ವಶನ್ ಅನ್ನ ಕೇಳಿದ್ದಾರೆ, ಅಸ್ಸಾಂನಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ 1998 ದಿವಾಂಗ್ ಅಂತೇಳಿ ಬರುತ್ತೆ, ಬಯೋಸ್ಪಿಯರ್, ಇದು ಅರುಣಾಚಲ ಪ್ರದೇಶ. 1999ರಲ್ಲಿ ಪದ್ಮಹಿರಿ ಅಂತಂದ್ರೆ ಜೀವಗೋಳ ಪ್ರದೇಶ ಬರೋದು. ಮತ್ತೆ 2000ದಲ್ಲಿ ಜಾಂಗ್ ಜೆಡ್ ಜೋಂಗ್ ಅಂತ ಬರ್ತದೆ. ಇದನ್ನ ಎಲ್ಲಿ ಅಂತಂದ್ರೆ ಸಿಕ್ಕಿಂನಲ್ಲಿ ಬರುವಂತದ್ದು. 2001 ಅಗಸ್ತ್ಯಮಲೈ ಜೀವಗೋಳ ಕೇರಳ ಮತ್ತು ತಮಿಳುನಾಡು. 2005ರಲ್ಲಿ ಹಾಗೆ ಇಲ್ಲಿ 2005, 2018, 2019, 2020 ಕೊನೆಯದಾಗಿ ಪನ್ನಾ ಜೀವಗೋಳ ಮೀಸಲು ಪ್ರದೇಶ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತದ್ದು. ಟೋಟಲ್ ಆಗಿ 18 ಇದೆ, ನೆನಪಿಟ್ಕೊಳ್ಳಿ. 21ನೇ ಪ್ರಶ್ನೆ, ಭಾರತ ಸ್ವತಂತ್ರದ ನಂತರ ಕೇಂದ್ರ ಲೋಕಸೇವಾ ಆಯೋಗದ ಮೊದಲ UPSC ಅಧ್ಯಕ್ಷರು ಯಾರಾಗಿದ್ದಾರೆ ಅಂತೇಳಿ ಕೇಳುವಂಥದ್ದು. ಇಲ್ಲಿ ಯಾರಾಗ್ತಾರ? ಸಿ ಉತ್ತರ HK ಕೃಪಾಲಿನಿ ಅವರು ಆಗ್ತಾರೆ. ಇದನ್ನ ಯಾರಪ್ಪ ಅಂತಂದ್ರೆ 1947ರಲ್ಲಿ ಇವರು ಆಗ್ತಾರೆ. ಹಾಗಿತ್ತಂದ್ರೆ UPSC ಚೇರ್ಮನ್ ಮೊಟ್ಟ ಮೊದಲ ಆದವರು ಯಾರು ಅಂತ ಕೇಳಿದಾಗ ಅವರೇ ಬಾರ್ಕರ್ ಅಂತೇಳಿ ಬರ್ತಾರೆ. ಅವರು 1926ರಲ್ಲಿ ಆಗುವಂತದ್ದಾಗಿರುತ್ತೆ. ಓಕೆನಾ, ಮೊಟ್ಟ ಮೊದಲ ಯಾರು ಅಂತ ಕೇಳಿದಾಗ ಸರ್ ರಾಸ್ ಬಾರ್ಕರ್ ಅಂತೇಳಿ ನೆನಪಿಟ್ಕೊಳ್ರಿ. ಇದನ್ನ ಸಂಬಳ ಎಷ್ಟಿರುತ್ತೆ ಅಂತಂದ್ರೆ ಸಂಬಳ ಎಷ್ಟಿದೆ ಅಂತಂದ್ರೆ 30 ಲಕ್ಷ. ಇದು ಪರ್ ಮಂತ್ ಅಲ್ಲ, ಇಯರ್. ಓಕೆ, ಇಯರ್ಗೆ ಬಂದಿರುವಂತದ್ದು. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ 6 ವರ್ಷ ಅಥವಾ 65 ವರ್ಷ ಇವರ ಅಧಿಕಾರಾವಧಿಯನ್ನ ಇರುತ್ತೆ. ಪ್ರಸ್ತುತ ಯಾರು ಅಧ್ಯಕ್ಷರಿದ್ದಾರೆ ಅಂತ ಕೇಳಿದ್ರೆ ಪ್ರಸ್ತುತ ಯಾರಿದ್ದಾರೆ ಅಂತಂದ್ರೆ ಡಾಕ್ಟರ್ ಅಜಯ್ ಕುಮಾರ್ ಅವರು ಇರುವಂತದ್ದಾಗಿರುತ್ತೆ. ಓಕೆ, ಅಜಯ್ ಕುಮಾರ್ ಅವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಹಂಗಿತ್ತಂದ್ರೆ ನಿಮಗೆ ಕೇಳ್ಬೋದು ಏನಪ್ಪಾ ಅಂತಂದ್ರೆ ಮೊದಲ ಮಹಿಳೆ ಯಾರು ಅಂತೇಳಿ. ಓಕೆನಾ, ಮೊದಲ ಮಹಿಳೆ ಯಾರಪ್ಪ ಅಂತಂದ್ರ ರೋಸ್ ಮಿಲಿಯನ್ ಬ್ಯಾಥೋ ಅಂತೇಳಿ ಬರ್ತಾರೆ. ಓಕೆನಾ, ರೋಸ್ ಮಿಲಿಯನ್ ಅಂತೇಳಿ ಬರ್ತಾರೆ. ಓಕೆ, ಇವರು 1992ರಲ್ಲಿ ಮೊಟ್ಟ ಮೊದಲ ಆದಂತ UPSC ಅಧ್ಯಕ್ಷರ ಮಹಿಳೆ ಅಂತ ಕರಿತೀವಿ ನಾವು. 22ನೆಯ ಪ್ರಶ್ನೆ, ಭಾರತದಲ್ಲಿ ಪರೋಕ್ಷ ತೆರಿಗೆ ಸುಧಾರಣೆ ಭಾಗವಾಗಿ ಸರಕು ಮತ್ತು ಸೇವಾ GSTಯನ್ನ ಪರಿಚಯಿಸಲಾಯಿತು ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಕೆಳಗಿಂದ ಯಾವುದು ಸರಿ ಅಂತೇಳಿ ಸರಿ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದು ಅಂತಂದ್ರೆ 2, 3, 4 ಇವು ಇಷ್ಟು ಕೂಡ ಸರಿಯಾಗಿರುತ್ತೆ. ಯಾವುದು? ಸರಕು ತಯಾರಿಕಾ ಅಥವಾ ಸರಕುಗಳ ಮಾರಾಟ ಅಥವಾ ಸೇವೆಗಳನ್ನ ಒದಗಿಸುವ ಮೇಲೆ GSTಯನ್ನ ಅನ್ವಯಿಸುತ್ತೆ ಅಂತ ಹೇಳ್ತೀವಿ, ಎ ಉತ್ತರ. ಅದೇ ರೀತಿಯಾಗಿ ಇನ್ನ ಬಿ ಅಂತ ಬಂದಾಗ ಸರಕು ಮತ್ತು ಸೇವಾ ಪೂರೈಕೆ GST ಅನ್ವಯಿಸುತ್ತೆ ಅಂತೇಳಿ. ಇನ್ನ ಡಿ ಬಂದ್ರೆ GST ಮಂಡಳಿಯನ್ನ ನಿರ್ಧರಿಸುವ ದರಗಳಲ್ಲಿ GSTಯನ್ನ ವಿಧಿಸಲಾಗುತ್ತೆ ಅಂತ ಹೇಳ್ತೀವಿ. ಮಂಡಳಿ ಏನ್ ಮಾಡ್ಬೇಕು? ನಿರ್ಧಾರವನ್ನ ಮಾಡ್ಬೇಕು. ಆ ನಿರ್ಧಾರ ಮಾಡ್ತು ಅಂತಂದ್ರೆ ಇದು ಬರುತ್ತೆ. ಇಲ್ಲಿ ಸಿ ಉತ್ತರ ಇದೆ. ಗಮನ ಸ್ಥಾನವನ್ನ ಆಧಾರದ ಮೇಲೆ GSTಯನ್ನ ತ್ವರಿತವಾದ ತತ್ವವನ್ನು ಆಧರಿಸುತ್ತೆ. ಅದ್ರ ಮೇಲೆ ಆಗೋದಿಲ್ಲ, ಅನ್ವಯ ಆಗೋದಿಲ್ಲ. GST ಯಾವಾಗಲೂ ಏನಪ್ಪಾ ಅಂದ್ರೆ ಮಂಡಳಿನೇ ಅಕ್ಸೆಪ್ಟ್ ಮಾಡಬೇಕು. ಇಲ್ಲಿ ಉತ್ತರ ಯಾವುದು? ಸಿ ಉತ್ತರ ಆಗಿರುತ್ತೆ.
ಇನ್ನು ಸರಕು ಸೇವೆಗಳ ಜಿಎಸ್ಟಿ, ಭಾರತದ ಅಬಕಾರಿ ಸುಂಕ, ವ್ಯಾಟ್ ಸೇವಾ ತೆರಿಗೆ ಮುಂತಾದ ಅನೇಕ ಪರೋಕ್ಷ ತೆರಿಗೆಗಳಾಗಿರ್ತವೆ. ಸರಕು ಮತ್ತು ಸೇವೆಗಳ ಕಾಯ್ದೆಯನ್ನ ಸಂಸತ್ತಿನಲ್ಲಿ ಮಾರ್ಚ್ 29, 2017ರಲ್ಲಿ ಏನಾಗುತ್ತೆ ಅಂಗೀಕಾರವನ್ನ ಆಗತ್ತೆ. ಆದ್ರೆ ಇದನ್ನ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರೆ ಜುಲೈಯಲ್ಲಿ ಜಾರಿಗೆ ಬರುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಜುಲೈ 1 ನಾವು GST ದಿನವನ್ನಾಗಿ ಆಚರಣೆ ಮಾಡ್ತೀವಿ. GST ಇಡೀ ದೇಶ ಒಂದು ತೆರಿಗೆ ಅಂತೇಳಿ ಕಾನೂನನ್ನ ಜಾರಿಗೆ ಬರುತ್ತೆ. ಅಧ್ಯಕ್ಷರು ಯಾವಾಗಲೂ ಕೇಂದ್ರದ ಹಣಕಾಸು ಮಂತ್ರಿಯವರೇ ಆಗಿರ್ತಾರೆ. ಕೇಂದ್ರ ಏನಾದ್ರೂ ಇಲ್ಲಿ ಅಧಿಕಾರವನ್ನ ಹೊಂದಿತ್ತು ಅಂತಂದ್ರೆ 1/3 ಏನಂತ ಅದರ ಮತದಾನ ಮೌಲ್ಯನ ಹೊಂದಿರುತ್ತೆ. ರಾಜ್ಯಗಳು 2/3 ಮತದಾನದ ಮೌಲ್ಯವನ್ನ ಹೊಂದಿರುತ್ತೆ. ನೆಕ್ಸ್ಟ್ ಕ್ವಶನ್ 23. ಭಾರತದಲ್ಲಿ ಇತ್ತೀಚೆಗೆ ಪರಿಚಯಿಸಲಾದ ಸರಕು ಮತ್ತು ಸೇವಾ ತೆರಿಗೆಗಳನ್ನ ಸಂಬಂಧಿಸಿದ ಹೇಳಿಕೆಗಳಲ್ಲೂ ಯಾವುದು ನಿಜ ಅಂತಂದ್ರೆ ಸರಿ ಅಂತ ಕೇಳ್ತಾ ಇರೋದು. ಯಾವುದು ಸರಿಯಾಗಿದೆ ಅಂತೇಳಿ. ಓಕೆ, ಇಲ್ಲಿ ಯಾವ್ದಪ್ಪ ಅಂತ ಇದು ಗಮ್ಯಸ್ಥಾನ ತೆರಿಗೆಯನ್ನ ಹೊಂದುತ್ತೆ ಅಂತ ಹೇಳ್ತೀವಿ. ಎ ಉತ್ತರ ಸರಿಯಾಗಿದೆ. ಅದೇ ರೀತಿ ಸಿ ಇದು ಸೇವಿಸುವ ರಾಜ್ಯಗಳಿಗೆ ಹೆಚ್ಚು ಪ್ರಯೋಜನವನ್ನ ನೀಡುತ್ತೆ ಅಂತ ಹೇಳ್ತೀವಿ, ಬೆನಿಫಿಟ್ ಅನ್ನ ನೀಡುತ್ತೆ. ಓಕೆನಾ. ಅದೇ ರೀತಿಯಾಗಿ ಈ ಉತ್ತರ ಈ ವ್ಯವಸ್ಥೆ ಮಾಡುವ ಸುಲಭ ಭತ್ಯೆಯನ್ನು ಸುಧಾರಿಸಲು ಇದು ಛತ್ರಿ ತೆರಿಗೆಯನ್ನ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆನಾ, ಬಿಸ್ನೆಸ್ ಅನ್ನು ಮಾಡುತ್ತೆ. ಇಲ್ಲಿ ಉತ್ತರ ಯಾವುದು ಸರಿಯಪ್ಪ ಅಂತಂದ್ರೆ ಡಿ ಉತ್ತರ ಸರಿಯಾಗಿದೆ. ಈ ಕೆಳಗಿನ ಯಾವುದು ಜಾಗೃತಿ ಕರೆ ಎಂದು ಕರೆಯುತ್ತಾರೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಮ್ಯಾಂಡಮಸ್ ಬರುತ್ತೆ. ಈ ಉತ್ತರ ಸರಿಯಾಗಿದೆ. ಕೆಲವೊಂದಿಷ್ಟು ಸಂವಿಧಾನದ ಪರಿಹಾರವನ್ನ ಮಾಡಿಕೊಳ್ಳೋದಕ್ಕೆ 5 ಏನ್ ಮಾಡಿದ್ರೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕುಗಳು ಯಾವುದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಅಂತ ಬರುತ್ತೆ. ಈ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಯಾವುದು ಅಂತಂದ್ರೆ 139. ಹೈಕೋರ್ಟ್ ಅಂತ ಬಂದಾಗ ಇಲ್ಲಿ 226 ಈ ಆರ್ಟಿಕಲ್ಗಳನ್ನ ನೆನಪಿಟ್ಕೊಡ್ರಿ. ಇದನ್ನ ಮ್ಯಾಂಡಮಸ್ ಆಗಿರ್ಬೋದು, ಸರ್ಪಿರೋರ್ ಆಗಿರ್ಬೋದು, ಕೋ ವಾರಂಟು, ಪ್ರೊಹಿಬಿಷನ್, ಹೆಬಿಯಸ್ ಕಾರ್ಪಸ್ ಇವೆಲ್ಲ ಯಾವುದರ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತಂದ್ರೆ 32ನೇ ವಿಧಿಯಲ್ಲಿ ಕಂಡು ಬರುತ್ತೆ. ಏನ್ ಹೇಳತ್ತಪ್ಪ ಅಂತಂದ್ರೆ ಹೇಬಿಯಸ್ ಯಾರನ್ನಾದ್ರೂ ಬಂಧನ ಮಾಡಿದ್ರೆ 24 ಗಂಟೆ ಒಳಗಡೆ ನ್ಯಾಯಾಂಗದ ಮುಂದೆ ಒಯ್ದು ನಿಲ್ಲಿಸಬೇಕು. ಅದನ್ನ ಸಂಚಾರವನ್ನ ಮಾಡ್ತಾ ಇರತ್ತಲ್ಲ ಅದನ್ನ ಹೊರತುಪಡಿಸಿ. ಮ್ಯಾಂಡಮಸ್ ಅಂತಂದ್ರೆ ಏನ್ ಹೇಳುತ್ತೆ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು. ಸಂವಿಧಾನ ಬಾಹಿರವಾದ ಕಾನೂನನ್ನ ಜಾರಿಗೆ ತರದಂತೆ ಅಧಿಕಾರಿಗಳು ಅಥವಾ ಸರ್ಕಾರದ ಹೈಕೋರ್ಟ್ನ ಆದೇಶವನ್ನ ನೀಡುತ್ತೆ. ವಿ ಕಮಾಂಡ್ ಅಂತ ಹೇಳ್ತೀವಿ ನಾವು. ಏನ್ ಹೇಳುತ್ತೆ? ವಿ ಕಮಾಂಡ್ ಅಂತ ಹೇಳ್ತೀವಿ, ಆರ್ ಆರ್ಡರ್ ಅಂತ ಹೇಳ್ತೀವಿ. ಆರ್ಡರ್ ಅಂತನಾದ್ರೂ ಹೇಳ್ತೀವಿ. ಅದೇ ರೀತಿ ಅಧಿಕಾರಿ ಒಬ್ಬನು ತನ್ನ ಅಧಿಕಾರವನ್ನ ಚಲಾಯಿಸಲು ನಿರ್ಲಕ್ಷ್ಯ ಏನಾದ್ರೂ ಹೊಂದಿದ್ರೆ ಅಂತವ್ರನ್ನ ಏನ್ ಮಾಡ್ಬೋದು ಅಂತಂದ್ರೆ ಅಧಿಕಾರವನ್ನ ಮಾಡು ಅಂತ ಹೇಳುವಂಥದ್ದು ಇದಾಗಿರತ್ತ. ಅದೇ ರೀತಿಯಾಗಿ ಇಲ್ಲಿ ಸರ್ಪಿರೋರಿ ಅಂತೇಳಿ ಬರುತ್ತೆ. ಇಲ್ಲಿ ಯಾರ್ಯಾರಿಗೆ ವಿನಾಯಿತಿ ಅಂತನೂ ಕೂಡ ಕೇಳ್ತಾರೆ. ಮ್ಯಾಂಡಮಸ್ ಅನ್ನ ರಾಷ್ಟ್ರಪತಿಗಳಾಗಿರ್ಬೋದು, ರಾಜ್ಯಪಾಲರು ಅಥವಾ ಖಾಸಗಿ ವ್ಯಕ್ತಿಗಳ ಮೇಲೆ ಹೊರುವಂತಿಲ್ಲ. ಸರ್ಪಿರೋರಿ ಅಂತೇಳಿ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಳ ನ್ಯಾಯಾಲಯ ಏನಿರುತ್ತಲ್ಲ, ಈ ಕೆಳ ನ್ಯಾಯಾಲಯದಿಂದ ಈ ಮೇಲ್ ನ್ಯಾಯಾಲಯ ಏನು ತೀರ್ಪುಗಳನ್ನ ಕೊಡುವಂಥದ್ದು, ರಿಟ್ಗಳನ್ನ ನ್ಯಾಯಾಲಯದ ಕೆಳ ನ್ಯಾಯಾಲಯದಿಂದ ಟ್ರಿಬ್ಯುನಲ್ಗಳ ತಮ್ಮ ಬಳಿ ಬಾಕಿ ಇರುವಂತ ಮೊಕದ್ದಮೆಗಳನ್ನ ತರಿಸ್ಕೊಳ್ಳುವಂಥದ್ದು ಕೆಲಸ ಮಾಡುತ್ತೆ. ಓಕೆ, ಇದನ್ನ ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಥವಾ ಶಾಸನ ಸಭೆಗಳ ವಿರುದ್ಧ ಏನೂ ತರುವಂತಿಲ್ಲ ಅಂತ ಹೇಳುತ್ತೆ. ಇನ್ನು 4ನೇದು ಯಾವ್ದಪ್ಪ ಅಂತಂದ್ರೆ ಕೋ ವಾರೆಂಟ್ ಅಂತ ಕರಿತೀವಿ. ಕೋ ವಾರೆಂಟ್ ಅಂತ ಕರಿತೀವಿ. ಈ ಕೋ ವಾರೆಂಟ್ ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನ ಪಡ್ಕೊಂಡಿದ್ರೆ ಅಂತವರು ವಿರುದ್ಧ ಇದನ್ನ ಹೊರಡಿಸ್ತೀವಿ. ಇನ್ನು ಕೊನೆಯದಾಗಿ ಪ್ರೊಹಿಬಿಷನ್ ಅಂತೇಳಿ ಬರುತ್ತೆ. ಈ ಪ್ರೊಹಿಬಿಷನ್ ಅನ್ನ ಏನ್ ಹೇಳತ್ತಪ್ಪ ಅಂತಂದ್ರ ಕೆಳ ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಥವಾ ಪ್ರಕೃತಿಯ ನಿಯಮ ವಿರುದ್ಧ ತೀರ್ಪನ್ನ ನೀಡಿದಂತೆ ತಡೆಯಲು ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ರಿಟ್ ಅನ್ನ ಹೊರಡಿಸುವಂತದ್ದು ಆಗಿರುತ್ತೆ. ಇದನ್ನ ಯಾರು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೀತಾರೆ ಅಂತ ನಿಮಗೆ ಇರುವಂತ ಕ್ವಶನ್. 32ನೇ ವಿಧಿ. ಓಕೆ, 32ನೇ ವಿಧಿ ಆತ್ಮ ಹಾಗೂ ಹೃದಯ ಅಂತ ಕರೆಯುವಂತವ್ರು ಯಾರು ಅಂತ. ಓಕೆ, ಯಾರಂತಾರೆ ಅಂತೇಳಿ ಇದಕ್ಕೆ ಆನ್ಸರ್ ನೀವು ಮಾಡಿ. 25ನೆಯ ಪ್ರಶ್ನೆ, ಈ ಕೆಳಗಿನ ಅಂತಾರಾಷ್ಟ್ರೀಯ ಘಟನೆಗಳನ್ನ ಪರಿಗಣಿಸಿ ಅಂತೇಳಿ. ಇಲ್ಲಿ ಅಂತಾರಾಷ್ಟ್ರೀಯ ಅಂದ್ರೆ ಬೇರೆ ದೇಶದ ಜೊತೆಗೆ ಒಪ್ಪಂದಗಳಾಗಿರ್ಬೋದು, ಅಗ್ರಿಮೆಂಟ್ ಮಾಡಿರುವಂತದ್ದು, ಇವೆಲ್ಲವನ್ನ ನೋಡ್ಬೇಕು ಅಂತ. ಯಾವುದು? ಸಿಮ್ಲಾ ಒಪ್ಪಂದ ಸಹಿ ಹಾಕಿದ್ದು ಯಾವಾಗ ಅಂತೇಳಿ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗ್ರಾ ಶೃಂಗಸಭೆ ಅಂತೇಳಿ ಬರುತ್ತೆ, ಅದು ಯಾವಾಗ ನಡೆದಿದೆ ಅಂತೇಳಿ. ಮೊದಲ ಸಾರ್ಕ್ ಶೃಂಗಸಭೆಯಲ್ಲಿ ಚಾರ್ಟರ್ ಅನ್ನ ಸಹಿ ಹಾಕ್ತಾರೆ, ಅದು ಭಾರತ. ಇಲ್ಲಿ ಪರಮಾಣು ಪರೀಕ್ಷೆಯನ್ನ ಯಾವಾಗ ನಡೆಸಿದೆ ಅಂತೇಳಿ. ಸಿಮ್ಲಾ ಒಪ್ಪಂದ ಯಾವಾಗ ನಡೆಯುತ್ತೆ ಮೇನ್ ಅದನ್ನ ನಮ್ಗೆ ಗೊತ್ತಾಗ್ಬೇಕು. ಆಮೇಲೆ ಈ ಇಯರ್ಗಳನ್ನ ನೋಡ್ಕೊಳ್ಳೋಣ. ಯಾವಾಗ ಒಪ್ಪಂದ ಮಾಡ್ಕೊಂತಾರೆ ಅಂತಂದ್ರೆ 2 ಜುಲೈ 1972ರಲ್ಲಿ ಮಾಡ್ಕೊಂತಾರೆ. ಅದೇ ರೀತಿ ಆಗ್ರಾ ಒಪ್ಪಂದ ಅಂತೇಳಿ ಬರುತ್ತೆ. ಈ ಆಗ್ರಾ ಒಪ್ಪಂದ ಯಾವಾಗ ಮಾಡ್ಕೊಂತಾರಪ್ಪ ಅಂತಂದ್ರೆ ಯುದ್ಧ ನಡೆದಿರುತ್ತೆ 2001ರಲ್ಲಿ ಇದರ ಒಪ್ಪಂದವನ್ನ ಮಾಡ್ಕೊಂತಾರೆ. ಇನ್ನು ಮೊದಲ ಶಾರ್ಕ್ ಶೃಂಗಸಭೆ ಚಾರ್ಟರ್ ಅನ್ನ ಯಾವಾಗ ಅಂತ ಕೇಳ್ತಾರೆ. ಇದನ್ನ 1980
2025ರಲ್ಲಿ ನಡೆಯುತ್ತೆ, 8ನೇ ತಾರೀಕು ಡಿಸೆಂಬರ್ ಅಲ್ಲಿ. ಅದೇ ರೀತಿ ಭಾರತದ ಮೊದಲ ಪರಮಾಣುವನ್ನ ಪರೀಕ್ಷೆ ಮಾಡಿದ್ದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತೇಳಿ 1974ರಲ್ಲಿ ಮಾಡ್ತೀವಿ. ಅದು ಮೇ 18ರಂದು. ಓಕೆ, ಈಗ ನಾವು ಯಾವುದು ಉತ್ತರ ಸರಿಯಾಗಿದೆ ಅಂತಂದ್ರೆ ಇಲ್ಲಿ ನೋಡ್ಕೊಂತ ಹೋದ್ರೆ ಉತ್ತರಗಳನ್ನ ನೋಡ್ಕೊಳ್ಳೋಣ. ಮೊದಲು ಯಾವುದು? 1972 ಒಂದಾಯ್ತು, 1974 2, 1985 ಮೂರನೇದಿದ್ದು, ಇದು ನಾಲ್ಕನೇದಾಗಿರುತ್ತೆ. ಯಾವುದಿದೆ? ಒಂದನೇದು ಎ. ಓಕೆ, ಡನ್. ಎರಡನೇದು 4, 3, 2 ಸಿ ಉತ್ತರ ಆಗಿರತ್ತೆ. ಎರಡನೇ ಪ್ರಶ್ನೆ, ಆದಾಯ ಅಸಮಾನತೆ ಈ ಕೆಳಗಿನವುಗಳಿಂದ ಅಳೆಯಬಹುದು ಅಂತೇಳಿ ಹೇಳುವಂಥದ್ದು ಯಾವುದಪ್ಪ? ಯಾವ್ದು ರೀತಿಯಿಂದ ಅಳಿತಾರೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಉತ್ತರ ಸಿ ಆಗಿರುತ್ತೆ. 1, 2, 4. ಓಕೆ, ಲೋ ರೇಂಜ್ ಕರ್ವ್, ಹಾಗೆ ಇನ್ನೊಂದೇನಪ್ಪಾ ಅಂತ ಗಿನಿ ಗುಣಾತ್ಮಕ ಮತ್ತು ಸಾಪೇಕ್ಷಿತ ಬಡತನದ ಮುಂದೆ ಇಲ್ಲಿ ಅಳೆಯುವಂತದ್ದಾಗಿರುತ್ತೆ. ಆದಾಯದ ಅಸಮಾನತೆ ಲೋ ರೇಂಜ್ ಕರ್ವ್ ಅಥವಾ ಗಿನಿ ಗುಣಾತ್ಮಕ ಮತ್ತು ಸಾಪೇಕ್ಷಿತ ಬಡತನದಿಂದ ಅಳಿತಾರೆ. ಲೋ ರೇಂಜ್ ಅಂತಂದ್ರೆ ಇದು ಅಸಮಾನತೆಯ ಸರಳ ನಿರೂಪಣೆ ಹಾಗೂ ಒಂದಾಗಿರುವಂಥದ್ದು. ಗಿಣಿ ಗುಣಾತ್ಮಕ ಅಂದ್ರೆ ಅಸಮಾನತೆ ಅತ್ಯಂತ ವ್ಯಾಪಕವಾಗಿ ಉಲ್ಲೇಖಿಸಲಾದಂತ ಇದು ಅಳತೆಯಾಗಿರುವಂಥದ್ದು. ಅದೇ ರೀತಿ ಸೂಚ್ಯಂಕ ಎಂದು ವಕ್ರಾಕೃತಿ ಆಗಿ ಇದು ಎಷ್ಟು ಪರ್ಸೆಂಟೇಜ್, ಎಷ್ಟು ಡಿಗ್ರಿ ಲಂಬವಾಗಿರ್ತದ ಅಂದ್ರೆ 45 ಡಿಗ್ರಿ ಏನಾಗಿರ್ತದಪ್ಪ ಅಂತಂದ್ರ ಇಲ್ಲಿ ಬೆಂಡ್ ಆಗಿರ್ತದ ಅಂತ ಹೇಳ್ತೀವಿ, ರೇಖೆಯನ್ನ ಇರತ್ತೆ. ಸಾಪೇಕ್ಷಿತ ಬಡತನ ಅಂತಂದ್ರೆ ಇದು ಅದೇ ಸುತ್ತಮುತ್ತಲಿನ ಪ್ರದೇಶಗಳ ಆರ್ಥಿಕ ಜೀವನ ಮಟ್ಟವನ್ನ ಹೋಲಿಸಿ ಇದು ಏನ್ ಮಾಡ್ತಪ್ಪ ಅಂತಂದ್ರ ಅಳಿತಾರೆ ಅಂತ ಹೇಳ್ತೀವಿ. 27ನೆಯ ಪ್ರಶ್ನೆ, ಸ್ಮೃತಿ ಇನ್ನೊಂದು ಹೆಸರು ಏನು ಅಂತೇಳಿ. ಇದ್ರದ ಉತ್ತರ ಏನು ಅಂತಂದ್ರೆ ಧರ್ಮಶಾಸ್ತ್ರ ಅಂತ ಕರಿತೀವಿ. ಓಕೆ, ಇಲ್ಲಿ ಸ್ಮೃತಿ ಇನ್ನೊಂದು ಹೆಸರೇ ಧರ್ಮಶಾಸ್ತ್ರ ಆಗಿರ್ತದೆ. ಸ್ಮೃತಿ ಶ್ಲೋಕಗಳ ರೂಪಗಳಲ್ಲಿ ಬರೆದಿಟ್ಟು ಇದು ಒಂದು ಕಾನೂನು ಪುಸ್ತಕ ಅಂತಾನು ಕೂಡ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಮನುಷ್ಯ ಸ್ಮೃತಿ ಅಂತೇಳಿ ಅತ್ಯಂತ ಹಳೆಯದಾದಂತ ಸ್ಮೃತಿ ಆಗಿರತ್ತೆ. ಇತಿಹಾಸ ಪ್ರಕಾರ ಮನು ಮೊದಲ ರಾಜ್ಯ ಅಥವಾ ಶಾಸಕ ಎಂದು ಕೂಡ ಭಾವಿಸ್ತಾರೆ ಅಂತೇಳಿ ಹೇಳುವಂಥದ್ದು. 28ನೇದು, ಯಾವ ವರ್ಷದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರಿಗೆ ನಾಡೋಜ ಪ್ರಶಸ್ತಿ, ಇದನ್ನು ನೆನಪಿಟ್ಕೊಡ್ರಿ, ಪದ್ಮಶ್ರೀ ಪ್ರಶಸ್ತಿಯನ್ನು ಇವೆರಡೂ ಕೂಡ ಯಾವಾಗ ಕೊಟ್ಟಿದ್ದಾರೆ ಅಂತೇಳಿ. ಇವೆರಡೂ ಯಾವಾಗ ಕೊಡ್ತಾರಪ್ಪ ಅಂತಂದ್ರ 2010 ಮತ್ತು 2019ರಲ್ಲಿ ಕೊಡ್ತಾರೆ. ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ 2019ರಲ್ಲಿ ಕೊಟ್ಟಿರ್ತಾರೆ. 2019 ಪದ್ಮಶ್ರೀ ಕೊಟ್ರೆ ನಾಡೋಜ ಬರೋದು 2010ರಲ್ಲಿ ಕೊಡ್ತಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಅಂತೇಳಿ ಇವರಿಗೆ ಒಂದು ಕೊಡ್ತಾರೆ. ಅದು ಯಾವಾಗ ಕೊಡ್ತಾರಪ್ಪ ಅಂತಾನು ಕೂಡ ಕ್ವಶನ್ ಅನ್ನ ಕೇಳ್ಬೋದು. ಅದು 1995ರಲ್ಲಿ ಇವರಿಗೆ ಕೊಡ್ತಾರ. ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಯನ್ನ 1997ರಲ್ಲಿ ಕೊಡ್ತಾರ. ವೀರ ಚಕ್ರ ಪ್ರಶಸ್ತಿಯನ್ನ 1997ರಲ್ಲಿ ಕೊಡ್ತಾರ. ಕರ್ನಾಟಕ ಸರ್ಕಾರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಗೌರವವನ್ನು ಕೊಡ್ತಾರೆ. ಇನ್ನ ಅದೇ ರೀತಿ ಕರ್ನಾಟಕದ ಕಲ್ಪವಲ್ಲಿ ಅಂತೇಳಿ 2000ರಲ್ಲಿ ಇವರಿಗೆ ಪ್ರಶಸ್ತಿಯನ್ನ ಕೊಡ್ತಾರ. ಇನ್ನ ಅದೇ ರೀತಿ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿಯನ್ನ ಕೊಡ್ತಾರೆ. ಓಕೆ, ಅದೇ ರೀತಿ 2006ರಲ್ಲಿ ಇವರು BBC ಏನ್ ರಿಪೋರ್ಟ್ ಬೇಡತ್ತಲ್ಲ, ಆ BBC-ಯಲ್ಲಿ 100 ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರಾಗಿದ್ರು ಅಂತ ಹೇಳ್ತೀವಿ. ಪರಿಸರ ರತ್ನ ಪ್ರಶಸ್ತಿ ಇವರಿಗೆ ಸಿಗತ್ತ, ಪರಿಸರ ರತ್ನ ಪ್ರಶಸ್ತಿಯನ್ನ ಸಿಗತ್ತ. ಓಕೆನಾ, ಹಾಗೆ ಗ್ರೀನ್ ಚಾಂಪಿಯನ್, ವೃಕ್ಷ ಮಾತಾ ಪ್ರಶಸ್ತಿ, ಈ ತರ ಅನೇಕವಾಗಿ ಸಿಗತ್ತ. ತಿಮ್ಮಕ್ಕ ಅವರ ಜನನ ಎಲ್ಲಿ ಅಂತ ಕೇಳಿದ್ರೆ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಇವ್ರದ್ದು ಏನಾಗಿರ್ತದಪ್ಪ ಅಂತಂದ್ರ ಜನನವನ್ನ ಆಗಿರ್ತದೆ. ನೆನಪಿಟ್ಕೊಡ್ರಿ, ಇವರ ಜನನ ಎಲ್ಲಿ ಅಂತಂದ್ರ ಗುಬ್ಬಿಯಲ್ಲಿ ಆಗಿರ್ತದೆ. ಅದೇ ರೀತಿಯಾಗಿ ಇವರ ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ ಅಂತೇಳಿ ಇರ್ತಾರೆ. ಇವರ ಪತಿಯ ಗಂಡ ಅಂತಂದ್ರೆ ಕೇಳಿದ್ರೆ ಯಾರು ಅಂತ ಚಿಕ್ಕಯ್ಯ ಅಂತೇಳಿ ಬರ್ತಾರೆ. ಇವರು ಜನನ ಯಾವಾಗಪ್ಪ ಅಂತ ಕೇಳಿದಾಗ 30 ಜೂನ್ 1911ರಲ್ಲಿ ಇವರು ಜನನವನ್ನ ಹೊಂದುತ್ತಾರೆ. ನಿಧನ ಹೊಂದಿದ್ದು ಯಾವಾಗ ಅಂತ ಕೇಳಿದಾಗ 14 ನವೆಂಬರ್ 2025ರಲ್ಲಿ ಇವರು ನಿಧನವನ್ನ ಹೊಂದುತ್ತಾರೆ. ಸಾಗರದ ಆಮ್ಲೀಕರಣಕ್ಕೆ ಮುಖ್ಯ ಕಾರಣಗಳು ಏನು ಅಂತೇಳಿ ಕೇಳ್ತಾ ಇರೋದು. ಇಲ್ಲಿ ಉತ್ತರ ಯಾವುದು? ಇಂಗಾಲದ ಡೈಆಕ್ಸೈಡ್ ಅಂತೇಳಿ ಹೇಳ್ತೀವಿ. ಓಕೆ, ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು CO2, ಓಕೆ, CO2 ಅನ್ನ ಹೇಳ್ತೀವಿ. ಸಮುದ್ರದ ನೀರಿನಲ್ಲಿ ಕರಗುವ ಕಾರ್ಬೋನಿಕ್ ಆಮ್ಲ ಅಂತೇಳಿ ಬರುತ್ತೆ, H2CO3 ಅಂತೇಳಿ. ಓಕೆ, ಇವು ರೂಪುಗೊಂಡಾಗ ಈ ಪ್ರಕ್ರಿಯೆಯನ್ನ ಸಂಭವಿಸುತ್ತೆ. ಕೈಗಾರಿಕಾ ಕ್ರಾಂತಿ ಆರಂಭದಿಂದಲೂ ಪಳವಳಿಕೆಗಳ ಇಂಧನ ದಹನ ಆಗಿರ್ಬೋದು, ಅರಣ್ಯ ನಾಶ ಆಗಿರ್ಬೋದು, ಅಥವಾ ಮಾನವನ ಚಟುವಟಿಕೆಗಳಿಂದ ಏನಾಗುತ್ತೆ, CO2 ಅನ್ನ ಸಾಂದ್ರತೆಯನ್ನ ಗಮನಾರ್ಹವಾಗಿ ಹೆಚ್ಚಳವನ್ನ ಆಗ್ತಾ ಇದೆ. ಅದೇ ರೀತಿಯಾಗಿ ಮಾನವನ ಚಟುವಟಿಕೆಯಲ್ಲಿ ಬಿಡುಗಡೆ ಆಗುವಂತ ಸರಿಸುಮಾರು 30ರಿಂದ, ಸರಿಸುಮಾರು ಹೇಳ್ತಾ ಇರೋದು ಇನ್ನೂ ಜಾಸ್ತಿ ಆಗಿರುತ್ತೆ, 30ರಿಂದ 40% ಇಂಗಾಲದ ಡೈಆಕ್ಸೈಡ್ ವಿಶ್ವ ಸಾಗರಗಳಿಂದ ಹೀರಲ್ಪಡ್ತಾ ಇದೆ ಅಂತ ಹೇಳ್ತೀವಿ. ಅಷ್ಟು ಸಾಗರ ತಗೋತಾ ಇದೆ. ಸಾಗರದ pH ಮೌಲ್ಯ ಕಡಿಮೆ ಆದಂತೆ ಏನಾಗುತ್ತೆ ಅಂದ್ರೆ ಕಾರ್ಬೋನೇಟ್ ಅಯಾನುಗಳನ್ನ ಇಲ್ಲಿ ಲಭ್ಯತೆ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಜೀವಿಗಳು ಏನಿದಾವಲ್ಲ ಒಳಗಡೆ, ಈ ಜೀವಿಗಳಿಗೆ ಸಂತಾನೋತ್ಪತ್ತಿ ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಕಾರ್ಬನ್ ಮೊನಾಕ್ಸೈಡ್ ಅನ್ನ CO ಅಂತ ಕರಿತೀವಿ. ಒಂದು ವಿಷಕಾರಿ ಅನಿಲವಾಗಿದ್ದು ಇದು ಪಳವಳಿಕೆಯ ಇಂಧನ, ಅಪೂರ್ವವಾದ
ದನದಿಂದ ರೂಪುಗೊಂಡಿರುತ್ತದೆ. ಅಂದ್ರೆ ಇದು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಏನಿದೆಯಲ್ಲ ಇದು ಅತ್ಯಂತವಾಗಿ ವಿಷಕಾರಿಯಾಗಿರುತ್ತೆ. ಓಕೆನಾ. ಇನ್ನು ಹೈಡ್ರೋಜನ್ ಸಲ್ಫೈಡ್ H2S ಅಂತೇಳಿ ಬರುವಂಥದ್ದು ಏನ್ ಹೇಳತ್ತಪ್ಪ ಅಂತಂದ್ರ ಇದು ಒಂದು ಬಣ್ಣರಹಿತವಾದಂತ ಕೊಳೆತ ಮೊಟ್ಟೆ ಅಂತ ಬರುತ್ತಲ್ಲ, ಗೊತ್ತಾ? ಕೊಳೆತ ಮೊಟ್ಟೆ ಏನಾದ್ರೂ ನೀವು ಮೊಟ್ಟೆ ಹೊಡೆದ್ರಿ ಅಂತಂದ್ರೆ ನೋಡ್ಬೇಕು ಬಣ್ಣ ಆಡೋದ್ರಲ್ಲಿ, ಆ ಕೊಳೆತ ಮೊಟ್ಟೆಯಂತೆ ಏನಾಗತ್ತೆ ಅಂತಂದ್ರೆ ಸ್ಮೆಲ್ ವಾಸನೆಯನ್ನ ಮಾರುತ್ತೆ. ಹೀಗಾಗಿ ಜ್ವಾಲಾಮುಖಿ ಅನಿಲಗಳು, ಬಿಸಿ ನೀರಿನ ಬುಗ್ಗೆಗಳು, ಕೊಳೆಯುತ್ತಿರುವ ಸಾವಯವ ವಸ್ತುಗಳಂತೆ ಇದನ್ನ ಏನ್ ಬರುತ್ತಪ್ಪ ಅಂತ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಕ್ಲೋರೋ ಕಾರ್ಬನ್ ಅಂತೇಳಿ ಬರುವಂತದ್ದು, ಅದಕ್ಕೆ CFC ಅಂತೇಳಿ ಅತ್ಯಂತ ಒಳ್ಳೆ ಉದಾಹರಣೆ ಅಂತ ಕರಿತೀವಿ ನಾವು. CFC ಅಂತೇಳಿ ಬರುತ್ತೆ. ಓಕೆನಾ. ಈ CFC ಅಲ್ಲಿ ಏನಪ್ಪಾ ಅಂತಂದ್ರೆ ಓಜೋನ್ ಪದರಗಳನ್ನ ಸವಕಳಿ ಮಾಡುವ ಉದ್ದೇಶವನ್ನ ಹೊಂದಿರುತ್ತೆ. ಅಷ್ಟೊಂದು ಇದು ಏನಪ್ಪಾ ಅಂದ್ರೆ ಭೂಮಿಯ ವಾಯುಮಂಡಲ ಓಜೋನ್ ಪದರನ ಏನ್ ಬರುತ್ತಲ್ಲ ಅದಕ್ಕಾಗಿ ಇಲ್ಲಿ ಸವಕಳಿಯನ್ನ ಕಾಣುತ್ತೆ. ಅದಕ್ಕಾಗಿ ಈ ಕ್ಲೋರೋಫ್ಲೋರ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಅಂತೇಳಿ 1987ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪ್ರಯತ್ನವನ್ನ ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ 30ನೇ ಪ್ರಶ್ನೆ, ಅರ್ಕ ರಕ್ಷಕ್ ಅನ್ನೋದು ಯಾವ ತರಕಾರಿಯ ವಿಧವಾಗಿರುವಂತದ್ದು ಅಂತ ಹೇಳುತ್ತೆ. ಇಲ್ಲಿ ಟೊಮೊಟೊದು ಹೆಸರನ್ನ ಆಗಿರತ್ತೆ. ಅರ್ಕ ರಕ್ಷಕ ಅನ್ನೋದು ಏನಪ್ಪಾ ಅಂತಂದ್ರೆ ಬೆಂಗಳೂರಿನಲ್ಲಿ ಪ್ರಸಿದ್ಧ ಟೊಮೊಟೊ ಆಗಿದೆ. ಇದು ಒಂದು ಜಾತಿಯ ಮಟ್ಟದಲ್ಲಿ ಬೆಳೆದು 7 ವಿಧದ ದೇಶಗಳಿಗೆ ಏನ್ ಮಾಡ್ತೀವಿ ಅಂತಂದ್ರ ದೇಶಗಳಿಗೆ ರಫ್ತನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ರಫ್ತು ಮಾಡ್ತಾ ಇರ್ತೀವಿ. ಓಕೆನಾ. ಬೇರೆ ದೇಶಕ್ಕೆ ರಫ್ತನ್ನ ಮಾಡ್ತೀವಿ. 31ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಎಲ್ಲಾ ಜೀವಿಗಳು ಅತ್ಯಂತ ಮೂಲಭೂತ ಘಟಕವಾಗಿದ್ದಾವೆ ಅಂತೇಳಿ ಕೇಳ್ತಾ ಇರುವಂತದ್ದು. ಇಲ್ಲಿ ಯಾವುದು? ಸಿ ಉತ್ತರ ಸೆಲ್ಸ್, ಜೀವಕೋಶಗಳು ಅಂತೇಳಿ ಕರಿತೀವಿ. ಈ ಜೀವನ ಬಿಲ್ಡಿಂಗ್ ಬಾಕ್ಸ್ ಅಂತನಾದ್ರೂ ಕರಿತೀವಿ ನಾವು. ಜೀವನದ ಬಿಲ್ಡಿಂಗ್ ಏನಂತ ಕರಿತೀವಿ? ಬಾಕ್ಸ್ ಅಂತ ಕರಿತೀವಿ. ಓಕೆ, ನಮ್ಮ ಜೀವಕೋಶ ಸೆಲ್ಸ್ ಅನ್ನು. 32ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದಿಲ್ಲದಿದ್ದರೂ ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಸಾಧ್ಯ ಆಗತ್ತೆ ಅಂತೇಳಿ ಕರುವಂತದ್ದು. ಇಲ್ಲಿ ಯಾವ್ದಂತಂದ್ರ ಆಮ್ಲಜನಕ. ಬಿ ಉತ್ತರ ಸರಿಯಾಗಿದೆ. ಯಾಕಪ್ಪ ಅಂತಂದ್ರ ಈ ದ್ಯುತಿ ಸಂಶ್ಲೇಷಣೆ ಅನ್ನೋದು ಸಸ್ಯಗಳಲ್ಲಿ ನಡೆಯುವಂಥದ್ದು. ಸಸ್ಯಗಳು ಮತ್ತು ಇನ್ನೊಂದೇನಪ್ಪಾ ಅಂತಂದ್ರ ಜೀವಿಗಳು ಇಲ್ಲಿ ಬಳಸುವ ಒಂದು ಪ್ರಕ್ರಿಯೆ ಆಗಿರುವಂತದ್ದು. ಸಾಮಾನ್ಯವಾಗಿ ಸೂರ್ಯನಿಂದ ಬರುವಂತ ಬೆಳಕನ್ನ ಬರುವ ಬೆಳಕು ಏನಿದೆಯಲ್ಲ, ಬೆಳಕನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಜೀವಿಗಳ ಚಟುವಟಿಕೆಗಳಲ್ಲಿ ಇಂಧನವಾಗಿ ಬಿಡುಗಡೆ ಆಗುವಂತದ್ದು ಇದಾಗಿರುತ್ತೆ. 33ನೇ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ವಿಟಮಿನ್ ಎ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ ಅಂತೇಳಿ. ಇಲ್ಲಿ ಎಲ್ಲಿ ಕಂಡು ಬರುತ್ತೆ? ಅತಿ ಹೆಚ್ಚಾಗಿ ಕಂಡು ಬರೋದೇ ಅಲ್ಲಿ ಕ್ಯಾರೆಟ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ. ಎ ಉತ್ತರ ಸರಿಯಾಗಿದೆ. ಇಲ್ಲಿ ವಿಟಮಿನ್ ಎ ಬಹು ಕಾರ್ಯಗಳನ್ನು ಹೊಂದಿರುತ್ತೆ. ಬೆಳವಣಿಗೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ರೋಗ ನಿರೋಧಕ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ದೃಷ್ಟಿಯಿಂದ ಈ ಕ್ಯಾರೆಟ್ ಅನ್ನು ಹೊಂದಿರುತ್ತೆ. ಅದಕ್ಕೇನ ನಾವು ಹೇಳುವಂತದ್ದು ಏನು ಗೊತ್ತಾ? ಬೆಳಗ್ಗೆ ಎದ್ರೆ ಒಂದಿಷ್ಟು ಫ್ರೂಟ್ ಜೊತೆಗೆ ಅದು ಕೂಡ ಕ್ಯಾರೆಟ್ ಅನ್ನ ಹಾಕಿ, ಸೌತೆಕಾಯಿ ಹಾಕಿ ಅಂತ ಹೇಳ್ತಾರಲ್ಲ, ಇದೇ ಉದ್ದೇಶ. 34ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಿತಿ ವಸ್ತುಗಳು ಗರಿಷ್ಠ ಅಂತರ ಅಣು ಆಕರ್ಷಣೆಯನ್ನ ಹೊಂದಿವೆ ಅಂತೇಳಿ ಯಾವ್ದು ಹೊಂದಿದೆ ಅಂತಂದ್ರೆ ಘನ ವಸ್ತುಗಳು ಅಂತೇಳಿ ಬರುತ್ತೆ. ಸಿ ಉತ್ತರ ಕರೆಕ್ಟ್ ಆಗಿದೆ. ಇಲ್ಲಿ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ವಸ್ತುಗಳ ಎಲ್ಲಾ ಸ್ಥಿತಿ ಘನ ವಸ್ತುಗಳ ಅಣುಗಳನ್ನ ನಡುವೆ ಬಲವಾದ ಆಕರ್ಷಣೆಯ ಬಲವನ್ನ ಹೊಂದಿರತ್ತ. ಘನ ವಸ್ತುಗಳು ಅಣುಗಳ ಪಟ್ಟಿ ಪ್ಯಾಕ್ ಅನ್ನ ಆಗಿರತ್ತ. ಅಂದ್ರೆ ಇಲ್ಲಿ ಕೂಡಿ ಇರುತ್ತೆ ಅಂತ ಹೇಳುವಂಥದ್ದು. ಓಕೆ, ತನ್ನ ಬಿಂದುಗಳನ್ನು ಯಾವತ್ತು ಬಿಟ್ಕೊಡೋದಿಲ್ಲ ಅಂತ ಹೇಳುತ್ತೆ. ಘನ ವಸ್ತುವಿನಲ್ಲಿ ಅಣುಗಳು ಒಟ್ಟೊಟ್ಟಾಗಿ ಪ್ಯಾಕ್ ಆಗಿರ್ತವೆ. ತನ್ನ ಆಕಾರವನ್ನ ಉಳಿಸಿಕೊಳ್ಳಲು ಅದು ಏನಾಗಿರುತ್ತೆ? ಹಾಗೆ ಇರುತ್ತೆ ಅಂತ. ಘನ ವಸ್ತುಗಳನ್ನ ಸಂಕುಚಿತಗೊಳಿಸಲಾಗುವುದು ಮತ್ತು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. 35ನೇ, ರಾಸಾಯನಿಕ ಶಕ್ತಿಯ ವಿದ್ಯುತ್ ಶಕ್ತಿಯಾಗಿ ಹೇಗೆ ಪರಿವರ್ತನೆಯನ್ನ ಆಗುತ್ತೆ ಅಂತ. ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಹೇಗೆ ಪರಿವರ್ತನೆಯನ್ನ ಆಗುತ್ತೆ ಅಂತ ಕೇಳ್ತಾ ಇರುವಂತದ್ದು. ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಬ್ಯಾಟರಿಯ ಮೂಲ ಅಂತ ಕರಿತೀವಿ. ಓಕೆ, ಸಿ ಉತ್ತರ ಸರಿಯಾಗಿದೆ. ವಿದ್ಯುತ್ ಬ್ಯಾಟರಿ ಅಂದ್ರೆ 2 ಅಥವಾ ಹೆಚ್ಚಿನ ಎಲೆಕ್ಟ್ರೋಕೆಮಿಕಲ್ ಅಂದ್ರೆ ಒಳಗೊಂಡಿರುವ ಸಾಧನೆ ಆಗಿದ್ದು, ಇದು ಸಂಗ್ರಹವಾಗಿರುವ ರಾಸಾಯನಿಕ ಶಕ್ತಿಯ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ಪ್ರತಿಯೊಂದು ಕೋಶದ ಧನಾತ್ಮಕ ಮತ್ತು ಋಣಾತ್ಮಕ ಆವೇಶಗಳನ್ನು ಹೊಂದಿರುತ್ತೆ. ವಿದ್ಯುತ್ ಶಕ್ತಿಯನ್ನ ಇಲ್ಲಿ ಏನ್ ಮಾಡತ್ತಪ್ಪ ಅಂತಂದ್ರೆ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಮಾಡುತ್ತೆ. ಓಕೆ, ಈ ಕ್ವಶನ್ ಅನ್ನು ಕೇಳಿರುವಂತದ್ದು ಇದು ಬ್ಯಾಟರಿ ಆಗಿರುತ್ತೆ. ಇದು PC ತುಂಬಾ ಸಲ ಕ್ವಶನ್ ಅನ್ನು ಕೇಳಿದ್ದಾರೆ. ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಳಿಸುವಂತದ್ದು ಯಾವುದು? ಓಕೆ, ಅಮೋನಿಯಂ ಕ್ಲೋರೈಡ್ ಬಣ್ಣದ ಹೆಸರು ಯಾವುದು ಅಂತೇಳಿ. ಅಮೋನಿಯಂ ಕ್ಲೋರೈಡ್ ಇದೆಯಲ್ಲ, ಅದ್ರ ಬಣ್ಣ ಯಾವುದು ಅಂತಂದ್ರೆ ಬಿಳಿಯಾಗಿರುತ್ತೆ. ಅಮೋನಿಯಂ ಕ್ಲೋರೈಡ್ ಅನ್ನ NH4C ಅಂತೇಳಿ ಬರುತ್ತೆ, ಸೂತ್ರನ ಬರುತ್ತೆ. ಅಜೈವಿಕ ಸಂಯುಕ್ತ ಆಗಿರುವಂತದ್ದು. ಇದು ಬಿಳಿಯ ಸ್ಫಟಿಕ, ಉಪ್ಪು ಮತ್ತು ನೀರಿನಲ್ಲಿ ಹೆಚ್ಚು ಕರಗುತ್ತದೆ. ಅಮೋನಿಯಂ ಕ್ಲೋರೈಡ್ ಅನ್ನ ದ್ರಾವಣಗಳ ಸ್ವಲ್ಪ ಆಮ್ಲೀಯವಾಗಿ ಇರುತ್ತೆ ಅಂತ ಹೇಳ್ತೀವಿ.
37ನೇದು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತೇಳಿ ಯಾವುದನ್ನ ಸರಿಯಾಗಿದೆ ಅಂತೇಳಿ ಕೇಳ್ತಾ ಇರುವಂತದ್ದು. ಇಲ್ಲಿ 37ನೇ ಪ್ರಶ್ನೆಗೆ 2 ಮತ್ತು 3 ಸರಿ ಉತ್ತರ. ಭಾರತದ ಸಂವಿಧಾನದ 338 ವಿಧಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ವಿವರಿಸುತ್ತೆ. ಭಾರತ ಸಂವಿಧಾನ 338 ವಿಧಿ ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗದ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಅದೇ ರೀತಿಯಾಗಿ 1990 65ನೇ ತಿದ್ದುಪಡಿಯನ್ನ ಕಾಯ್ದೆಯಡಿಯಲ್ಲಿ ಅಂಗೀಕರಿಸಿದ ನಂತರ SC ಮತ್ತು ST ರಾಷ್ಟ್ರೀಯ ಆಯೋಗವನ್ನ ಅಸ್ತಿತ್ವಕ್ಕೆ ಬಂದಿತ್ತು. ಆಯೋಗ ವಿಧಿ 338 ಅಂತ ಹೇಳ್ತೀವಿ. 1990 ಪರಿಶಿಷ್ಟ ಪಂಗಡದ ಕಲ್ಯಾಣ ಮತ್ತು ಬೆಳವಣಿಗೆಯ ಸ್ಪಷ್ಟ ನೀಡಲು ಬುಡಕಟ್ಟು ವ್ಯವಹಾರಗಳ ಹೊಸ ಸಚಿವಾಲಯವನ್ನ ರಚನೆ ಮಾಡುತ್ತೆ. 338ನೇ ವಿಧಿಯ ಪ್ರಕಾರ ಭಾರತದ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗವನ್ನ ವ್ಯವಹರಿಸುವಂಥದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರವನ್ನ ರಾಷ್ಟ್ರಪತಿ ಏನ್ ಮಾಡ್ತಾರೆ, ನೇಮಿಸ್ತಾರೆ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವ ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಅಂತೇಳಿ, ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ಯಾವ ಇದಾವೆ ಅಂತೇಳಿ ಕೇಳ್ತಾ ಇರುವಂತದ್ದು. ಓಕೆ, ರಾಜ್ಯ ಪಟ್ಟಿಯಲ್ಲಿ ಯಾವ್ದು ಕಂಡು ಬರುತ್ತೆ? ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ನಾವು ಏನ್ ನೋಡ್ಕೋಬೇಕು, ರಾಜ್ಯ ಪಟ್ಟಿಯಲ್ಲಿ ಯಾವುದಕ್ಕೂ ಸಮವರ್ತ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಯಾವ್ಯಾವ ಕಂಡು ಬರ್ತವೆ ಅಂತ ನೋಡ್ಕೋಬೇಕು. ಇಲ್ಲಿ ಭೂಮಿ ಮತ್ತು ಕಟ್ಟಡ ಅಂತೇಳಿ ಈ ಕೆಳಗಿನ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುವಂತದ್ದು. ಉತ್ತರ ಯಾವ್ದಾಗಿರುತ್ತೆ? ಬಿ ಉತ್ತರ ಸರಿಯಾಗಿರುತ್ತೆ. ಹಂಗಿತ್ತಂದ್ರೆ ಇಲ್ಲಿ ಒಕ್ಕೂಟ ಅಂತ ಬರುತ್ತೆ. ಒಕ್ಕೂಟದಲ್ಲಿ ಎಷ್ಟು ಕಂಡು ಬರ್ತವೆ ಅಂತ ಕೇಳ್ತವೆ. ಒಕ್ಕೂಟದಲ್ಲಿ ಎಷ್ಟು ವಿಷಯಗಳನ್ನ ಕಂಡು ಬರ್ತದೆ ಅಂತಂದ್ರೆ ಅದು ಕೇಂದ್ರ ಪಟ್ಟಿ ಅಂತ ಕರಿತಿರಲ್ಲ, ಅದನ್ನೇ ಒಕ್ಕೂಟ ಅಂತ ಕರಿತೀವಿ. ರಾಜ್ಯ ಪಟ್ಟಿ ಅಂತ ಬಂದಾಗ 61 ವಿಷಯಗಳು. ಅದೇ ರೀತಿ ಸಮವರ್ತ ಪಟ್ಟಿ ಅಂತೇಳಿ ಬರುತ್ತೆ, ಸಮವರ್ತಿ ಅಂತೇಳಿ ಬರುತ್ತೆ. ಈ ಪಟ್ಟಿಯಲ್ಲಿ ಎಷ್ಟಪ್ಪ ಅಂತಂದ್ರೆ 52. ಇದು ಏನಿದೆಯಲ್ಲ ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಅಂತೇಳಿ UP ಕ್ವಶನ್ ಆಗಿದೆ ನೋಡಿ. ಓಕೆ, ಉತ್ತರ ಪ್ರದೇಶದ ಕ್ವಶನ್ ಆಗಿದೆ. ಆ ಕ್ವಶನ್ ಪೇಪರ್ ಕೂಡ ಇನ್ನು ಮುಂದೆ ನಾವು ಏನ್ ಮಾಡ್ತಾ ಇದೀವಿ, ಬೇರೆ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು ಕೂಡ ವಿಶ್ಲೇಷಣೆ ಸಮೇತ ಬರ್ತೀವಿ. ಇಲ್ಲಿ ಯಾವುದು ಅಂತಂದ್ರೆ 200 ಪ್ರಶ್ನೆ ಅಂತಂದ್ರೆ 2000ಕ್ಕಿಂತ ಅಧಿಕ ಪ್ರಶ್ನೆಗಳು ಬರ್ತವೆ. ಅದು ಕೂಡ ನಾವು ವಿಶ್ಲೇಷಣೆಯನ್ನ ಮಾಡ್ತೀವಿ. ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುವಂತ ಒಂದಿಷ್ಟು ವಿಚಾರಗಳು ಯಾವ್ಯಾವಿದಾವೆ ನೋಡ್ಕೊಳ್ಳೋಣ. ಸಾರ್ವಜನಿಕ ಸುವ್ಯವಸ್ಥೆ, ಪೊಲೀಸ್ ಬರುತ್ತೆ, ರಾಜ್ಯ ನ್ಯಾಯಾಲಯದ ಶುಲ್ಕಗಳು, ಕಾರಾಗೃಹಗಳು, ಸ್ಥಳೀಯ ಸರ್ಕಾರ, ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಆಸ್ಪತ್ರೆ, ಔಷಧಗಳು, ಇವೆಲ್ಲವನ್ನು ಬರೋದಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. 39ನೇ ಪ್ರಶ್ನೆ, ಗವರ್ನರ್ ಜನರಲ್ ಮತ್ತು ಪ್ರಾಂತ್ಯಗಳ ಗವರ್ನರ್ಗಳಿಗೆ ಸಾಂವಿಧಾನಿಕ ಮುಖ್ಯಸ್ಥರು ಸ್ಥಾನಮಾನವನ್ನು ಯಾರು ನೀಡಿದರು ಅಂತೇಳಿ ಕೇಳ್ತಾ ಇರುವಂತದ್ದು. ಇಲ್ಲಿ ಭಾರತೀಯ ಸ್ವತಂತ್ರ ಕಾಯ್ದೆ. ಡಿ ಉತ್ತರ ಸರಿಯಾಗಿದೆ. ಓಕೆ, 1900 ನಮ್ಮಲ್ಲಿ ಒಂದು ಕಾಯ್ದೆ ಬರುತ್ತೆ, 1947 ಮುಖಾಂತರ ಭಾರತೀಯ ಸ್ವತಂತ್ರ ಕಾಯ್ದೆ ಅಂತ ಕರಿತೀವಿ. ಈ ನಂತರ ಸಾರ್ವಭೌಮ ರಾಷ್ಟ್ರವೆಂದು ಘೋಷಣೆಯನ್ನ ಮಾಡ್ತಾರೆ. ಭಾರತದ ಗವರ್ನರ್ ಜನರಲ್ ಅವರು ಪ್ರಾಂತೀಯ ಗವರ್ನರ್ ರಾಜ್ಯಗಳ ಸಾಂವಿಧಾನಿಕ ನಾಮಮಾತ್ರ ಮುಖ್ಯಸ್ಥರಾಗಿ ನೇಮಕವನ್ನ ಮಾಡ್ತಾರೆ ಅಂತ ಹೇಳ್ತೀವಿ. 1947 ಭಾರತದ ಸ್ವತಂತ್ರದ ಕಾಯ್ದೆ ಆಗಸ್ಟ್ 15, 1947 ಭಾರತ ಸ್ವತಂತ್ರದ ಸಾರ್ವಭೌಮ ರಾಷ್ಟ್ರವೆಂದು ಘೋಷಣೆಯನ್ನ ಮಾಡ್ತಾರೆ. ಕಾಯ್ದೆಯ ವೈಸ್ರಾಯ್ ಹುದ್ದೆ ರದ್ದುಗೊಳಿಸಿ ಡೊಮಿನಿಯನ್ ಗವರ್ನರ್ ಜನರಲ್ ಅವರನ್ನು ನೇಮಿಸ್ತಾರೆ. ಭಾರತ ಗವರ್ನರ್ ಜನರಲ್ ಅವರು ಮತ್ತು ಪ್ರಾಂತೀಯ ಗವರ್ನರ್ ಜನರಲ್ ರಾಜ್ಯಗಳ ಸಾಂವಿಧಾನಿಕ ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಭಾರತ ಸಂವಿಧಾನ ರೂಪಿಸಲು 1946 ನವೆಂಬರ್ ಸರಿಸುಮಾರು 385 ಸದಸ್ಯರನ್ನು ಒಳಗೊಂಡಿರುತ್ತೆ. 40ನೇ ಪ್ರಶ್ನೆ, ಭಾರತ ಸಂವಿಧಾನದ 21ನೇ ವಿಧಿ ಈ ಕೆಳಗಿನ ಯಾವುದನ್ನ ಒಳಗೊಂಡಿದೆ ಅಂತ ಹೇಳುವಂಥದ್ದು. ಇಲ್ಲಿ ಯಾವುದು ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅವರ ಹಕ್ಕುಗಳು ಅಂತೇಳಿ ಹೇಳುತ್ತೆ. ಅದು ಸರಿಯಾಗಿದೆ. ಎರಡನೇದು ಕ್ರೋನಿಯೋ ಪಗಸ್ ಅವಳಿಗಳ ಹಕ್ಕುಗಳು ಅಂತೇಳಿ ಕರೆಯುವಂಥದ್ದು, ಅದು ಕೂಡ ಕರೆಕ್ಟ್ ಆಗಿದೆ. ಬುದ್ಧಿಮಾಂದ್ಯ ಮಹಿಳೆಯರು ಮತ್ತು ಮಗುವನ್ನ ಹೇರುವ ಹಕ್ಕುಗಳು ಅಂತೇಳಿ ಹೇಳ್ತಾರೆ. ಇವು ಮೂರೂ ಕೂಡ ಸರಿಯಾಗಿದೆ. ಇಲ್ಲಿ ಡಿ ಉತ್ತರ ಸರಿಯಾಗಿರುತ್ತೆ. 3 ಅಂಶಗಳನ್ನ ಏನಾಗಿರುತ್ತೆ, ಸರಿಯಾಗಿದೆ. ಯಾಕಂದ್ರೆ ಟ್ರಾನ್ಸ್ಜೆಂಡರ್ಗೂ ಇದೆ, ಕ್ರೋನಿಯೋ ಪಗಸ್ ಅಂತ ಅವಳಿಯ ಹಕ್ಕುಗಳ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳನ್ನ ಹೇರೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಮಗೆ ಇನ್ನೊಂದು 21ನೇ ಆರ್ಟಿಕಲ್ ಏನಿದೆಯಲ್ಲ, 19ನೇ ಆರ್ಟಿಕಲ್ ಭಾರತದಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶ ಕೊಟ್ರೆ, 21ನೇ ಆರ್ಟಿಕಲ್ ವಿದೇಶಗಳಿಗೆ ಹೋದಾಗ, ಓಕೆನಾ, ವಿದೇಶಕ್ಕೆ ಏನು ಹೋಗಿರ್ತೀವಲ್ಲ ಅವಾಗ ನಮ್ಮನ್ನು ಸ್ವತಂತ್ರವಾಗಿ ರಕ್ಷಣೆ ಮಾಡುವಂಥದ್ದು ಇದು ಇರುತ್ತೆ. 21ನೇ ಆರ್ಟಿಕಲ್ ಹೇಳುತ್ತೆ ಘನತೆಯಿಂದ ಬದುಕೋದಕ್ಕೆ ಮುಕ್ತವಾದ ಅವಕಾಶ. ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನ ಕಡಿಯುವುದನ್ನ ಏನಂತ ಕರೀತಾರೆ ಅಂತ. ಈಗ ಮರಗಳು ಕಡಿತಾರಲ್ಲ, ಆ ಮರಗಳನ್ನ ಕಡಿಯುವುದನ್ನ ಏನಂತ ಕರೀತಾರೆ ಅಂತೇಳಿ ಕರೆಯುವಂಥದ್ದು. ಇದಕ್ಕೇನನ್ನಲ್ಲ, ಅರಣ್ಯನಾಶ ಅಂತ ಕರೀತಾರೆ. ಎ ಉತ್ತರ ಸರಿಯಾಗಿದೆ. ಎ ಉತ್ತರ ಸರಿಯಾಗಿದೆ. ಇಲ್ಲಿ ಏನನ್ನೆಲ್ಲ ನಷ್ಟ ಆಗತ್ತಪ್ಪ ಇದರಿಂದ ಅಂತಂದ್ರೆ, ಇಲ್ಲಿ ಜೀವ ವೈವಿಧ್ಯ ನಷ್ಟ ಆಗತ್ತೆ, ಹವಾಮಾನದ ಬದಲಾವಣೆ ಆಗತ್ತೆ, ಮಣ್ಣಿನ ಮೇನ್ ಇಂಪಾರ್ಟೆಂಟ್ ಮಣ್ಣಿನ ಸವಕಳಿ, ಓಕೆನಾ, ಮಣ್ಣಿನ ಸವೆತ ಆಗತ್ತೆ, ಜಲಚರ ಅಡ್ಡಿಯನ್ನು ಉಂಟು ಮಾಡುತ್ತೆ, ಸ್ಥಳೀಯ ಸಮುದಾಯಗಳ ಮೇಲಿನ ನಕಾರಾತ್ಮಕ ಪರಿಣಾಮವನ್ನ ಬೀರತ್ತೆ ಅಂತ ಹೇಳ್ತೀವಿ. 42ನೇ ಪ್ರಶ್ನೆ, ಮಾನವನ ಅಸ್ಥಿಪಂಜರ ಕೆಳಗಿನ ಯಾವ ಭಾಗವು ಮಾನವನ ಮೆದುಳಿನ ರಕ್ಷಣೆಗಾಗಿ ಶಿರಸ್ತ್ರಾಣಗಳನ್ನು ರೂಪುಗೊಂಡಿರುತ್ತೆ? ಅಂದ್ರೆ ಮಾನವನ ಬ್ರೈನ್ ಏನಿದೆಯಲ್ಲ ಅದನ್ನ ರಕ್ಷಣೆ ಮಾಡೋದು ಯಾವುದು ಅಂತೇಳಿ ಕೇಳ್ತಾ ಇರುವಂತದ್ದು. ಉತ್ತರ ಯಾವುದು? ಕ್ರೇನಿಯಂ ಅಂತೇಳಿ ಬರುತ್ತೆ. ಎ ಉತ್ತರ ಸರಿಯಾಗಿದೆ. ಹಾಗಿತ್ತಂದ್ರೆ ಏನಪ್ಪಾ ಅಂತಂದ್ರೆ, ಇದನ್ನ ಒಳಗಡೆ ಏನಾಗಿರುತ್ತೆ, ಟೊಳ್ಳ ಆಗಿರುತ್ತೆ ಅಂತ ಹೇಳ್ತೀವಿ. ಮಾನವನ ತಲೆಬುರುಡೆ ದೊಡ್ಡದು ಮತ್ತು ಟೊಳ್ಳ ಆಗಿರುತ್ತೆ.
ನೆನಪಿಟ್ಕೊಡ್ರಿ, ಒಳಗಡೆ ಏನಾಗಿರ್ತದೆ, ಟೊಳ್ಳಾಗಿರ್ತದೆ ಅಂತ. ಇನ್ನು ಮಾನವನ ಮೆದುಳನ್ನ ಏನಾಗಿರ್ತದೆ, ಸುತ್ತುವರೆದಿರ್ತದ ಅಂತ ಹೇಳ್ತೇವೆ. ಓಕೆ, ರಕ್ಷಣೆ ಮಾಡೋದಕ್ಕೆ. 43ನೇ ಪ್ರಶ್ನೆ, ಮಾನವನ ಮೆದುಳಿನ ಈ ಕೆಳಗಿನ ಯಾವ ಭಾಗವು ಉಸಿರಾಟವನ್ನು ನಿಯಂತ್ರಿಸುವ ಕೇಂದ್ರವಾಗಿ ಹೊಂದಿದೆ ಅಂತೇಳಿ ಬರುವಂತದ್ದು. ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಮೆಂಡುಲಾ ಅಬ್ಲಿಗೇಡಾ ಅಂತೇಳಿ ಬರುತ್ತೆ. ಉತ್ತರ ಸರಿಯಾಗಿದೆ. ಶಂಕುವಿನ ಆಕಾರದಲ್ಲಿ ಇದನ್ನ ಏನಾಗಿರುತ್ತಪ್ಪ ಅಂತಂದ್ರೆ, ಒಂದು ಶಂಕುವಿನ ಆಕಾರದಲ್ಲಿ ನರಕೋಶದ ದ್ರವ್ಯರಾಶಿಗಳಿಂದ ಮತ್ತು ಸ್ವನಿಯಂತ್ರಿತ ಕಾರ್ಯಗಳ ಕಾರಣದಿಂದಾಗಿ ಮೆದುಳಿನ ಈ ಭಾಗವನ್ನು ಉಸಿರಾಟ ಮತ್ತು ರಕ್ತ ಪರಿಚಲನೆಯ ಕೇಂದ್ರವನ್ನು ಆಗಿರುವಂತದ್ದಾಗಿರುತ್ತೆ. 44ನೇ ಪ್ರಶ್ನೆ, ಮಾನವನ ಉದ್ದನೆಯ ಮೂಳೆಯು ಕೀಲುಗಳಲ್ಲಿ ಈ ಕೆಳಗಿನ ಯಾವ ರೀತಿ ಕಾರ್ಟಿಲೇಜ್ ಅನ್ನ ಇರುತ್ತೆ ಅಂತೇಳಿ ಕೇಳ್ತಾ ಇರುವಂತದ್ದು. ಹೈಲಿನ್ ಅಂತೇಳಿ ಬರುತ್ತೆ. ಓಕೆನಾ, ಬಿ ಉತ್ತರ ಸರಿಯಾಗಿದೆ. ಹೈಲಿನ್, ಉದ್ದನೆ ಮೂಳೆಯನ್ನ ಕೀಲುಗಳಲ್ಲಿ ಹೈಲಿನ್ ಎಂದೇ ಕರಿತೀವಿ ಅಂತ ಹೇಳತ್ತ. 45ನೆಯ ಪ್ರಶ್ನೆ, ಸೆರಾಡೋದಂತಹ ಪರಿಸರ ವ್ಯವಸ್ಥೆ ಇರುವ ಪೆದರಿಕೆ ಜೀವ ವೈವಿಧ್ಯ ವಿತರಣೆಯ ಬಗ್ಗೆ ಏನನ್ನು ಸೂಚನೆ ಮಾಡುತ್ತೆ ಅಂತೇಳಿ, ಇದಕ್ಕೆ ಬಿ ಉತ್ತರ ಸರಿಯಾಗಿದೆ. ವಿಶೇಷ ಆವಾಸ ಸ್ಥಾನಗಳು ನಷ್ಟವು ಬೆರೆಲಿಯೂ ಕಂಡುಬರುವ ಪ್ರಭೇದಗಳ ಅಸಮಾನತೆಯ ಹಾನಿಯನ್ನ ಮಾಡುತ್ತದೆ ಅಂತೇಳಿ. ಸೆರಿಡಾ ಇದು ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. ಸೆರಿಡೋ ಪರಿಸರದ ವ್ಯವಸ್ಥೆ ಅಂತೇಳಿ. ವ್ಯವಸ್ಥೆ ಅಂತೇಳಿ ಬರುತ್ತೆ. ಹಂಗಿತ್ತಂದ್ರ ಇದನ್ನ ಎಲ್ಲಿ ಕಂಡು ಬರುತ್ತೆ ಸೆರಿಡಾ ಅನ್ನೋದು? ಈ ಸೆರಿಡಾ ಬ್ರೆಜಿಲ್ನಲ್ಲೇ, ಬ್ರೆಜಿಲ್ನ 2ನೇ ಅತಿ ದೊಡ್ಡ ಬಯೋಮ್ ಆಗಿರುವಂತದ್ದು. ದೇಶದ ಭೂ ಪ್ರದೇಶದಲ್ಲಿ ಸರಿಸುಮಾರು 21% ಅಷ್ಟು ಇದನ್ನ ಏನಾಗಿರುತ್ತೆ ಅಂತಂದ್ರ ಒಳಗೊಂಡಿರುವಂತದ್ದು. ವಿಶ್ವದ ಅತ್ಯಂತ ಜೈವಿಕ ವೈವಿಧ್ಯ ಮತ್ತು ಉಷ್ಣವಲಯದ ಸವನ್ನದಲ್ಲಿ ಒಂದೊಂದು ಗುರುತಿಸಲ್ಪಟ್ಟಂತ 10,000ಕ್ಕಿಂತ ಹೆಚ್ಚು ಸಸ್ಯ ಪ್ರಭೇದಗಳ ನೆಲೆಯಾಗಿರುವಂತದ್ದು. ಇಲ್ಲಿ ಸರಿಸುಮಾರು 4,400 ಸ್ಥಳೀಯರನ್ನ ಇರುವಂತದ್ದಾಗಿರತ್ತೆ. ಓಕೆ, ಇಲ್ಲಿ ಜಾಗತಿಕವಾಗಿ ಜೀವ ವೈವಿಧ್ಯ ತಾಣಗಳ ಭಾಗ ಎಷ್ಟು ಅಂತಂದ್ರೆ ಸೆರಿಡಾದಲ್ಲಿ 34 ನೋಡ್ರಿ. ಓಕೆ, ಜೀವ ವೈವಿಧ್ಯ ತಾಣಗಳು ಅಂತ ಬಂದಾಗ ಭಾರತದಲ್ಲಿ ಯಾವ ಸೂಚ್ಯಂಕವನ್ನು ಐತಿಹಾಸಿಕ ಉತ್ಪಾದನಾ ಪ್ರಾಬಲ್ಯವನ್ನು GDPಗಾಗಿ ಪ್ರಾಥಮಿಕ ಡಿಪೆಂಡರ್ ಆಗಿ ಬಳಸಲಾಗುತ್ತದೆ ಅಂತೇಳಿ ಇದನ್ನ ಯಾವುದು ಬಳಕೆ ಮಾಡ್ಕೊಂತಾರ ಅಂತ ಕೇಳ್ತಾ ಇರೋದು. ಸಗಟು ಬೆಲೆಯ ಸೂಚ್ಯಂಕ WPI ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನೋದು ಎಕನಾಮಿಕಲಿ ಅಷ್ಟು ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರ. ಹಾಗಿತ್ತಂತಂದ್ರೆ ಈ WPI ಅನ್ನೋದು ಏನಿದೆಯಲ್ಲ, ಇದರಲ್ಲಿ ಎಷ್ಟು ಗ್ರಾಹಕ ಬುಟ್ಟಿಗಳು ಸರಕುಗಳು ಇದಾವೆ ಅಂತಾನು ಕೂಡ ಕ್ವಶನ್ ಅನ್ನ ಕೇಳ್ತಾರ. ಓಕೆನಾ, ಹಾಗಿತ್ತಂದ್ರೆ ಸರಕು ಬುಟ್ಟಿಯ ಪರಿಷ್ಕರಣೆ ಅಂತೇಳಿ ಬರುತ್ತೆ. ಇದಕ್ಕೆ ಆದಂತ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. WPIಗೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. WPIಗೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಮೂಲ ವರ್ಷವನ್ನ ಪರಿವರ್ತನೆ ಮಾಡೋದಕ್ಕೆ. WPI ಮತ್ತು ಇಲ್ಲಿ PPIಗೆ. ಓಕೆನಾ, ಇವೆರಡಕ್ಕೂ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಹೆಸರು ಏನಪ್ಪಾ ಅಂದ್ರೆ ರಮೇಶ್ ಚಂದ್ ಸಮಿತಿ ಅಂತೇಳಿ. ರಮೇಶ್ ಚಂದ್ ಸಮಿತಿ ಅಂತೇಳಿ ಬರ್ತದೆ. ಈ ಕಮಿಟಿಯನ್ನ ರಚನೆ ಮಾಡ್ತಾರೆ. ಹಾಗಿತ್ತಂದ್ರೆ ಮೂಲ ವರ್ಷ ಯಾವುದು? 2011 ಮತ್ತು 12 ಅಂತ ಕರಿತೀವಿ. ಇದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ CPI ಅಂತೇಳಿ ಏನ್ ಬರುತ್ತಲ್ಲ, ಇದರಲ್ಲಿ ಎಷ್ಟು ಸರಕು ಬುಟ್ಟಿಗಳಿದಾವೆ ಅಂತಂದ್ರೆ 299 ಇದೆ. ಇವು UPSC ಕ್ವಶನ್ ಅನ್ನ ಆಗಿದೆ. ಸರಕುಗಳ ಬುಟ್ಟಿಯಲ್ಲಿ ಒಟ್ಟು ವಸ್ತುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ, ಈಗಾಗಲೇ ಕೇಳ್ತಾರೋ ಕೂಡ ಮುಂದೆ 697 ಬುಟ್ಟಿಗಳ ಸರಕುಗಳು ಕಂಡು ಬರುತ್ತೆ. ಅದರಲ್ಲಿ ಪ್ರಾಥಮಿಕ ಅಂತ ಎಷ್ಟು ಕಂಡು ಬರುತ್ತೆ ಅಂತ ಕೇಳಿದಾಗ, ಪ್ರಾಥಮಿಕದಲ್ಲಿ ಎಷ್ಟು ಕಂಡು ಬರುತ್ತೆ ಅಂದ್ರೆ 117 ಕಂಡು ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇಂಧನ ಅಂತ ಬರುತ್ತೆ. ಇಂಧನ ಹಾಗೆ ವಿದ್ಯುತ್ ಅಂತಾನು ಕೂಡ ಬರುತ್ತೆ. ಇಲ್ಲಿ ಇಂಧನ ಮತ್ತು ವಿದ್ಯುತ್ ಅಂತ ಬರುತ್ತೆ. ವಿದ್ಯುತ್ ಬರುತ್ತೆ. ಇದರಲ್ಲಿ ಎಷ್ಟು ಕಂಡು ಬರುತ್ತಪ್ಪ ಅಂತಂದ್ರ ಟೋಟಲ್ ಆಗಿ 16 ಸರಕುಗಳು ಕಂಡು ಬರುವಂತದ್ದು. ನೆಕ್ಸ್ಟ್ ಇತರೆ ಉತ್ಪಾದನಾ ಅಥವಾ ತಯಾರಿಕಾ ಅಂತ ಕರಿತೀವಿ. ತಯಾರಿಕಾ, ಓಕೆ, ಇದರಲ್ಲಿ ಎಷ್ಟು ಕಂಡು ಬರ್ತಾವಪ್ಪ ಅಂತಂದ್ರ 564 ಅಂದ್ರೆ ವಸ್ತುಗಳನ್ನ ಕಂಡು ಬರುತ್ತೆ ಅಂತ. ಸರಾಸರಿಯ ವಯಸ್ಸು ಅಂತ ಹೇಳಿ ಬರುತ್ತೆ. ಇಲ್ಲಿ ಯಾವುದು ಅಂತ ಕೇಳಿದಾಗ ಇದರ ಉತ್ತರ ಏನಪ್ಪಾ ಅಂತಂದ್ರೆ ಡಿ. ಜನಸಂಖ್ಯೆ 2 ಸಮಾನ ಭಾಗಗಳಾಗಿ ವಿಂಗಡಣೆಯ ವಯಸ್ಸು ಇಲ್ಲಿ ಕನ್ಸಿಡರ್ ಅನ್ನು ಮಾಡ್ಕೊಂತೀವಿ. 48ನೇ ಪ್ರಶ್ನೆ, ದಕ್ಷಿಣ ಏಷ್ಯಾನ ಹಂಚಿಕೆ ವಾಯುನೆಲೆಯನ್ನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತೇಳಿ. ಇಲ್ಲಿ ಉತ್ತರ ಯಾವ್ದಪ್ಪ ಅಂತಂದ್ರೆ 48ನೇ ಪ್ರಶ್ನೆಗೆ ಡಿ ಉತ್ತರ ಆಗಿರುತ್ತೆ. 1 ಮತ್ತು 3 ಎರಡೂ ಸರಿಯಾಗಿದೆ. ಇದು ರೀತಿ ಚಳಿಗಾಲದ ಹವಾಮಾನವನ್ನ ಇಂಡೋ ಗಂಗಾ ಬಯಲ ಒಂದೇ ವಾಯು ಪ್ರದೇಶವನ್ನ ವರ್ತಿಸುತ್ತದೆ ಅಂತೇಳಿ. ಮಾಲಿನ್ಯದ ಗಡಿಯಾಗಿ ಈ ಸ್ವರೂಪವಾಗಿದ್ದು ಯಾವುದೇ ಔಪಚಾರಿಕ ಪ್ರಾದೇಶಿಕ ಶುದ್ಧ ಗಾಳಿಯನ್ನ ಒಪ್ಪದ ಅಸ್ತಿತ್ವದಲ್ಲಿ ಇಲ್ಲ ಅಂತೇಳಿ. ಇವೆರಡೂ ಕೂಡ ಏನಪ್ಪಾ ಅಂತಂದ್ರ ಸರಿಯಾಗಿರುವಂತದ್ದು. ಅದೇ ರೀತಿ ಇಲ್ಲಿ ಇನ್ನೊಂದು ಏನ್ ಹೇಳಿದಾರಪ್ಪ ಅಂತಂದ್ರ 3ನೇದು ಅಂತ ಈ ಸಂಬಂಧಿಸಿಲ್ಲ ಅಂತ ಹೇಳ್ತಾರೆ. ಹವಾಮಾನ ವ್ಯವಸ್ಥೆ ಬಾಂಗ್ಲಾ, ನೇಪಾಳ ಮತ್ತು ಭಾರತದ ಮಾಲಿನ್ಯ ಮಾದರಿಯನ್ನ ಇಲ್ಲಿ ಸಂಬಂಧಿಸಿಲ್ಲ ಅಂತ, ಆದ್ರೆ ಇದು ಸಂಬಂಧಿಸಿರುವಂತದ್ದು. ನೆಕ್ಸ್ಟ್ ಭಾರತದ
ನ್ಯಾಯದ ವರದಿ ಪ್ರಕಾರ ಈ ಕೆಳಗಿನ ಪರಿಗಣಿಸಿ ಅಂತೇಳಿ ಹೇಳ್ತಾ ಇರುವಂತದ್ದು. ಇಲ್ಲಿ ಯಾವುದಪ್ಪ ಅಂತಂದ್ರೆ JJB ಅಂತೇಳಿ ಬರುತ್ತೆ. ಓಕೆನಾ. ಈ ಮುಂದಿನ ಇರುವ ಎಲ್ಲಾ ಪ್ರಕರಣಗಳು 50ಕ್ಕಿಂತ ಹೆಚ್ಚು ಬಾಕಿ ಇದಾವೆ ಅಂತೇಳಿ, ಓಕೆ, ಪೆಂಡಿಂಗ್ ಇದಾವೆ ಅಂತ. ಭಾರತ ರಾಜ್ಯಗಳು ಕರ್ನಾಟಕ ಅತಿ ಹೆಚ್ಚು ಬಾಕಿಯನ್ನು ಉಳಿಸಿದೆ ಅಂತೇಳಿ, ಆದ್ರೆ ಇದು ಬಾಕಿಯನ್ನು ಉಳಿಸಿಲ್ಲ. ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ 35% ಅಷ್ಟು ಮಾತ್ರ ಉಳಿಸ್ಕೊಂಡಿದೆ. ಅದೇ ರೀತಿ ಒಡಿಶಾ 80ಕ್ಕಿಂತ ಹೆಚ್ಚು ಏನಾಗಿದೆ ಪ್ರಕರಣಗಳನ್ನ ಉಳಿಸ್ಕೊಂಡಿದೆ ಅಂತೇಳಿ ಬರ್ತಾ ಇರುವಂತದ್ದು. 1A ಮತ್ತು C 2 ಇವು ಸರಿಯಾಗಿದೆ. ಇದರ ಉತ್ತರ ಯಾವ್ದಪ್ಪ ಅಂತಂದ್ರೆ B ಆಗಿರತ್ತ. ನಮ್ಮ ಅತಿ ಹೆಚ್ಚು ಪ್ರಕರಣಗಳನ್ನ ಉಳಿಸ್ಕೊಂಡಿರೋದು ಯಾವುದು ಅಂತಂದ್ರೆ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿ ಇರುತ್ತೆ. ಸೆಕೆಂಡ್ ಯಾವ್ದಪ್ಪ ಅಂತಂದ್ರೆ ಮಹಾರಾಷ್ಟ್ರ ಬರುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಬಂದಿರುವ ಬಿರ್ಸಾ 101 ಈ ಕೆಳಗಿನ ಯಾವುದನ್ನ ಉಲ್ಲೇಖ ಮಾಡುತ್ತೆ ಅಂತೇಳಿ, ಇದನ್ನ B ಉತ್ತರ ಆಗಿರುತ್ತೆ. ಕೊಡಗೋಲು ಕಣ ರೋಗವನ್ನ ಗುರಿಯಾಗಿಸಿಕೊಂಡು ಸ್ಥಳೀಯ CRISPR ಅಂತೇಳಿ ಇದನ್ನ ಆಧಾರಿತ ಜಿನ್ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇಲ್ಲಿ ಭಾರತದಲ್ಲಿ ಮೊದಲ ಸಂಪೂರ್ಣ ಸ್ಥಳೀಯ ಆಧಾರಿತ ಜಿನ್ ಅನ್ನ ಚಿಕಿತ್ಸೆ ನೀಡ್ತಾ ಇರುವಂತದ್ದು ಯಾವುದು ಅಂತಂದ್ರ ಅಲ್ಲಿ ಬಿರ್ಸಾ ಅಂತೇಳಿ ಬರುವಂತದ್ದು. ಓಕೆ, ಇದು ಇಷ್ಟು ಕೂಡ ಇಲ್ಲಿ ಏನಪ್ಪಾ ಅಂತಂದ್ರ 50 ಪ್ರಶ್ನೆಗಳನ್ನ ವಿಶ್ಲೇಷಣೆಯನ್ನ ಮಾಡಿದೀವಿ. ಈಗ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಿ ಅವರು KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಯಾಕಂತಂದ್ರೆ ಔಟ್ ಆಫ್ ಸ್ಟೇಟ್ ಏನು ಕ್ವಶನ್ಸ್ ಅದಾವಲ್ಲ, ಔಟ್ ಆಫ್ ಸ್ಟೇಟ್ ಕ್ವಶನ್ಸ್ ಪೇಪರ್ ನ ಎಲ್ಲ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವಿಶ್ಲೇಷಣೆ ಮಾಡ್ತಾ ಇದೀವಿ, ಕನ್ನಡಕ್ಕೆ ಅನುವಾದ ಮಾಡಿ. ಹಾಗೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಇದರ PDF ಅನ್ನ ಸಿಗುತ್ತೆ, ಅದರ ಸಿಂಬಲ್ ಇದೇ ಆಗಿರುತ್ತೆ, ಅಲ್ಲಿ ಹೋಗಿ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್, ಎಲ್ಲರಿಗೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀರಾ. ಓಕೆನಾ. ನಿಮ್ಮ ರಿಸಲ್ಟ್ ಈಗ 3 ಗಂಟೆಗೆ ಇದನ್ನ ಡಿಕ್ಲರೇಷನ್ ಮಾಡುತ್ತೆ. ಆ ರಿಸಲ್ಟ್ ಅನ್ನ ಆದ ಕೂಡಲೇ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಿಜ್ ಅನ್ನ ನಡೆಸುತ್ತೆ. ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಯಾರು ಬರ್ತೀರಿ ಅವರಿಗೆ ಬಹುಮಾನವನ್ನ ಇರುತ್ತೆ. ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ ಶನಿವಾರ ಪರೀಕ್ಷೆಯನ್ನ ಇರುತ್ತೆ ಕರೆಂಟ್ ಇವೆಂಟ್ಸ್ ಮೇಲೆ, ಅಲ್ಲಿ ಕೂಡ ನೀವು ಬಂದು ಭಾಗವಹಿಸಬಹುದು. ಅದರ ಜೊತೆಗೆ ದಿನನಿತ್ಯ 2 ಗಂಟೆಗೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚರ್ಚೆಯನ್ನ ಮಾಡ್ತಾರೆ. ಎಲ್ಲಾ ಸಬ್ಜೆಕ್ಟ್ಗಳ ಮೇಲೆ ಕೂಡ MCQ ಆಗಿರ್ಬೋದು, ಟಾಪಿಕ್ ವೈಸ್ ಡಿಸ್ಕಷನ್ ಮಾಡೋದಾಗಿರ್ಬೋದು ಮಾಡ್ತಾರೆ. ಎಲ್ಲರೂ ಕೂಡ ಅಲ್ಲಿ ಬಂದು ಜಾಯಿನ್ ಆಗಿ ನಿಮ್ಮ ನಾಲೆಜ್ ಅನ್ನ ಹೆಚ್ಚನ್ನ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್.